ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶ್ರೀಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರುಂ ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾन्तಂ ಆಚಾರ್ಯ ಭಕ್ತಿ ಪರಿಪೂತಮನರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯಾತಿರಾಜಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತಭಾರಮೀಶೆ ಭಕ್ತ್ಯಾದಿಪೂರ್ಣವರದಾರಿ ಕೃಪಾತ್ಮಚಿಹ್ನಂ ಶ್ರೀ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶಪಾದ ವಿನತಂ ಶ್ರೀನಿವಾಸ ಮುನಿಂ ಭಜೆ. ನವ್ಯರಂಗಯತೀಂದ್ರಾಂಘ್ರಿ ಪಂಕಜ ಭ್ರಮರಾಯಿತಂ ನವ್ಯಮಂಗಳಭೂಷಂ ಶ್ರೀವರದಾರ್ಯ ಗುರುಂ ಭಜೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಯೋ ನಿತ್ಯಮಚ್ಯುತ ಪದಾಂ ಜಯುಗ್ಮರುಕ್ಮಂ ವ್ಯಾಮೋಹತಸ್ತರಿತರಾಣಿ ಸುನಾಯ ಮೇನೆ. ಸ್ಮದ್ಗುರೋರ್ಭಗವತೋऽಸ್ಯ ದೇಹಿಕಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಸಿಸಾರಸ್ವತಸ್ರೋತೋ ಕುಳಾಮೋದವಾಸಿತಂ ಶ್ರುತೀನಾಂ ಶ್ರಮಾಯಾಲಂ ಶಠಾರಿಂ ತಮುಪಾಸ್ಮಹೇ. ವಂದೇ ವೈಕುಂಠಸೇನಾನ್ಯಂ ದೇವಂ ಸೂತ್ರವತೀ ಸಖಂ ಯದ್ವೇತ್ರ ಶಿಖರಸ್ಪಂದೇ ವಿಶ್ವಮೇತದ್ವ್ಯವಸ್ಥಿತಂ. ಸಹ ಧರ್ಮಚರೀಂ ಶೌರೇಃ ಸಂಮಂತ್ರಿತ ಜಗದ್ಧಿತಾಮನುಗ್ರಹಮಯೀಂ ವಂದೇ ನಿತ್ಯಮಜ್ಞಾತ ನಿಗ್ರಹಾಂ. ಕಮಪ್ಯಾದ್ಯಂ ಗುರುಂ ವಂದೇ ಕಮಲಾಗೃಹಮೇಧಿನಂ ಪ್ರವಕ್ತಾ ಛಂದಸಾಂ ವಕ್ತಾ ಪಂಚರಾತ್ರಸ್ಯೇ ಸ್ವಯಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ಲಕ್ಷ್ಮೀನೇತ್ರೋತ್ಪಲ ಶ್ರೀಧರತ ಪರಿಚಯಾದೇಶ ಸಂವರ್ಧಮಾನಃ ನಾಭೀನಾಳೀಕರಿಂಖನ್ಮಧುಕರಪಟಲೀ ದತ್ತಹಸ್ತಾವಲಂಬಃ. ಅಸ್ಮಾಕಂ ಸಂಪದೋಘಾನ ವಿರಲ ತುಳಸೀಧಾಮ ಸಂಜಾತ ಭೂಮಾ ಕಾಳಿಂದಿ ಕಾಂತಿಹಾರಿ ಕಲೇತು ವಪುಷಃ ಕಾಳಿಮಾ ಕೈಟಭಾರೇಃ. ಜೀವಾತ್ಮ ಸ್ವರೂಪವನ್ನ ಜೀವಸರದಲ್ಲಿ ಮೊದಲು ಜೀವಾತ್ಮ ಸ್ವರೂಪವನ್ನು ನಿರೂಪಣೆ ಮಾಡ್ತಿದ್ದಾರೆ ಸ್ವಾಮಿ ದೇಶಿಕನ್ ಇದರಲ್ಲಿ. ಆತ್ಮನ ಜ್ಞಾನ ಸ್ವರೂಪ, ಅವನಿಗೆ ಜ್ಞಾತೃತ್ವ ಅನ್ನೋದು, ಜ್ಞಾನ ಧರ್ಮ, ಇದನ್ನೆಲ್ಲ ನಿರೂಪಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಜೀವಾತ್ಮನಿಗೆ ಕರ್ತೃತ್ವ ಅನ್ನುವ ವಿಚಾರ ಮಾಡಲ್ಪಡುತ್ತೆ. ಕರ್ತೃತ್ವ ಅನ್ನೋದು ಬಹಳ ಪ್ರಧಾನವಾದ ಒಂದು ವಿಷಯ. ಕರ್ತೃತ್ವ, ಅವನಿಗೆ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರು ಎಲ್ಲ ಜ್ಞಾತೃತ್ವ ಪ್ರಯುಕ್ತವಾಗಿಯೇ ಬರುವಂತಹದ್ದು. ಜ್ಞಾನ ಧರ್ಮವಾಗಿರುವುದರಿಂದಲೇ ಇದೆಲ್ಲವೂ ಸಾಧ್ಯ ಅವನಿಗೆ. ಆ ವಿಷಯವನ್ನ ಇಲ್ಲಿ ಹೇಗೆ ಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದರ ವಿಷಯವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಬೋದ್ಧ ಕರ್ತ ಚ ಭೋಕ್ತ ದೃಢಮವಗಮಿತಃ ಪ್ರತ್ಯಗರ್ಥಃ ಪ್ರಮಾಣೈಃ ಕರ್ತೃತ್ವಾಭಾವವಾದೇ ಸ್ವಯಮಿಹ ಭಗವಾನ್ ಆನ್ಯಪರ್ಯಂ ತು ಅಗಾಯತ್. ಕರ್ತ ಶಾಸ್ತ್ರಾರ್ಥವತ್ವಾತ್ ಕೃತಿಷು ಸ ಚ ಪರಾಧೀನ ಆಭಾಷಿ ಸೂತ್ರೈಃ ಚಿತ್ರೈಃ ಕರ್ಮ ಪ್ರವಾಹೈಃ ಯತನ ವಿಷಮತ ಸರ್ವತಂತ್ರಾವಿಗೀತ. ಇದು ಎಲ್ಲಾ ಸಿದ್ಧಾಂತಗಳು ಒಪ್ಕೊಂಡಿದ್ದಾರೆ, ಯಾವ ವಿರೋಧವಿಲ್ಲದೆ. ಬೇರೆ ಬೇರೆ ರೀತಿಯಲ್ಲಿ ಒಪ್ಕೊಳ್ಬಹುದು. ಆದರೆ ಜೀವಾತ್ಮನಿಗೆ ಕರ್ತೃತ್ವ ಭೋಕ್ತೃತ್ವಗಳು ಇರೋದು. ಸುಖ ದುಃಖಗಳನ್ನ ಹೇಗಾದ್ರೂ ಮಾಡಿ, ಹೇಗೆ ಸುಖ ದುಃಖಗಳನ್ನ ಅದಕ್ಕೆ ಏನಾದ್ರೂ ಒಂದು ವಿಚಾರ ಮಾಡಿ ಸ್ಥಾಪನೆ ಮಾಡ್ಬೇಕಲ್ಲ. ಯಾವ ಕಾರಣದಿಂದ ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಾ ಇದ್ದಾನೆ ಜೀವಾತ್ಮ, ಅದು ಎಲ್ಲರೂ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಸ್ವಾಮಿ ದೇಶಿಕನ್ ಹೇಳ್ತಾರೆ, ಸರ್ವತಂತ್ರ ಅವಿಗೀತ. ಅವಿಗೀತ ಅಂದ್ರೆ ಯಾವ ವಿರೋಧವೂ ಇಲ್ಲದೆ ಇದ್ದಂಗೆ ಎಲ್ಲಾ ಸಿದ್ಧಾಂತಿಗಳು ಒಪ್ಕೊಂಡಿದ್ದಾರೆ. ತಂತ್ರ ಅಂದ್ರೆ ಸಿದ್ಧಾಂತ. ಎಲ್ಲ ಸಿದ್ಧಾಂತಿಗಳು ಒಪ್ಕೊಂಡಿದ್ದಾರೆ ಈ ವಿಷಯವನ್ನ. ಯಾವ ವಿಷಯ ಅಂದ್ರೆ ಚಿತ್ರೈಹಿ ಕರ್ಮ ಪ್ರವಾಹೈಹಿ ಯತನ ವಿಷಮತ. ವಿಚಿತ್ರವಾದ ಕರ್ಮ ಪ್ರವಾಹ ಬೌದ್ಧರು ಕೂಡ ಒಪ್ಕೊಂಡಿದ್ದಾರೆ. ಆ ವಿಚಿತ್ರವಾದ ಕರ್ಮ ಪ್ರವಾಹದಿಂದಲೇ ಸುಖ ದುಃಖಗಳು ಅಂತ ಹೇಳಿದ್ರು ಅವರು.
ಕ್ಷಣಿಕವಾದ ಆತ್ಮನಾದರೂ ಶೂನ್ಯವಾದಿಗಳಾದರೂ ಕರ್ಮವನ್ನು ಒಪ್ಕೊಳ್ತಾರೆ. ಸುಖ ದುಃಖಕ್ಕೆ ಏನಾದರೂ ಒಂದು ಕಾರಣ ಹೇಳಬೇಕಲ್ಲ. ವಾಸನೆ ಮೊದಲಾದದ್ದು ಕರ್ಮ ವಾಸನೆ ಅಂತ ಹೇಳಿದ್ರು, ಇಂಪ್ರೆಷನ್ಸ್ ಅಂತ ಹೇಳಿದ್ರು. ಅದನ್ನ ಪ್ರತಿಯೊಬ್ಬರು ಒಪ್ಕೊಳ್ತಾರೆ. ಆ ಕರ್ಮ ಪ್ರವಾಹದಿಂದಲೇ ವಿಷಮತೆ ಅಂದ್ರೆ ವ್ಯತ್ಯಾಸ ಇರುವಂತಹದ್ದು, ತಾರತಮ್ಯ, ಡಿಫರೆನ್ಸಸ್ ಅಂತ. ಯಾವುದರಲ್ಲಿ ಅಂದ್ರೆ ಯತ್ನ. ಒಂದು ಕೆಲಸ ಮಾಡೋದ್ರಲ್ಲಿ 3 ವಿಷಯಗಳು ಬರುತ್ತೆ: ಜ್ಞಾನ, ಇಚ್ಛೆ ಮತ್ತೆ ಪ್ರಯತ್ನ ಅಂತ ಹೇಳಿ. ಜ್ಞಾನ, ಇಚ್ಛೆ, ಪ್ರಯತ್ನ, ಇದು 3 ವಿಷಯಗಳು ಬರುತ್ತೆ. ಜ್ಞಾನ, ಚಿಕೀರ್ಷಾ ಅಂತ ಹೇಳ್ತಾರೆ, ಕರ್ತುಂ ಇಚ್ಛಾ, ಚಿಕೀರ್ಷಾ, ಪ್ರಯತ್ನ ಅಂತ ಹೇಳಿ ಶಾಸ್ತ್ರಗಳಲ್ಲಿ ನಿರೂಪಣೆ ಮಾಡ್ತಾರೆ. ಒಂದು ವಿಷಯದ ಬಗ್ಗೆ ತಿಳಿಬೇಕು, ಜ್ಞಾನ ಉಂಟಾಗಬೇಕು ನಮಗೆ. ಜ್ಞಾನ ಬಂದ ಮೇಲೆಯೇ ಅದರ ವಿಷಯದಲ್ಲಿ ಇಚ್ಛೆ ಉಂಟಾಗುತ್ತೆ, ಮಾಡಬೇಕು ಅಂತನೋ ಮಾಡಬಾರ್ದು ಅಂತನೋ ಯಾವುದೋ ಒಂದು ರೀತಿಯಲ್ಲಿ ಇಚ್ಛೆ ಅನ್ನೋದು ಉಂಟಾಗುತ್ತೆ. ಅದಕ್ಕೆ ಅನುಗುಣವಾಗಿ ಪ್ರಯತ್ನ ನಡೆಯುತ್ತೆ. ಇಚ್ಛೆ ಇಲ್ಲದೆ ಹೋದರೆ ಪ್ರಯತ್ನ ಮಾಡೋದಿಲ್ಲ ಯಾರು. ಇಚ್ಛೆ ಇದ್ರೆ ಪ್ರಯತ್ನ ಪಡ್ತಾರೆ. ಈ ಜ್ಞಾನ, ಇಚ್ಛೆ, ಪ್ರಯತ್ನ, ಇದರಲ್ಲಿ ಜ್ಞಾನ ಅನ್ನೋದು ನಮ್ಮ ಸಿದ್ಧಾಂತದಲ್ಲಿ ಮೊದಲು ಅದನ್ನು ತಿಳ್ಕೊಂಡ್ಬಿಟ್ರೆ, ಜ್ಞಾನ ಅನ್ನೋದು ಪರಮಾತ್ಮನಿಂದ ಕೊಡಲ್ಪಡುತ್ತೆ ನಮಗೆ. ಆ ಜ್ಞಾನವನ್ನ ನಮಗೆ ಸ್ವತಃ ಜ್ಞಾನ ಮತ್ತೆ ತಿಳಿಯುವ ಶಕ್ತಿಯನ್ನು, ಅನುಷ್ಠಾನ ಶಕ್ತಿಯನ್ನು ಪರಮಾತ್ಮ ಕೊಡ್ತಾನೆ. ಅದಕ್ಕೆ ಬೇಕಾದ ಇಂದ್ರಿಯಗಳು, ದೇಹ ಎಲ್ಲ ಕೊಡ್ತಾನೆ ಅವನೇ. ನಾವೇನು ಪ್ರಳಯದಲ್ಲಿ ನನಗೆ ದೇಹ ಕೊಡು, ಇಂದ್ರಿಯಗಳು ಕೊಡು ಅಂತ ಕೇಳುವಂತಹ, ಪ್ರಾರ್ಥಿಸುವಂತಹ ಸ್ಥಿತಿಯಲ್ಲೇ ಇರೋದೇ ಇಲ್ಲ. ಅವನಾಗಿಯೇ ಕೊಡ್ತಾನೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಅದನ್ನೇ ನಿರ್ಹೇತುಕ ಕೃಪೆ ಅಂತ ಹೇಳ್ತಾರೆ. ಯಾವ ಕಾರಣವಿಲ್ಲದೆ ಯಾಕೆ ಕೊಡ್ತಾನೆ ಅಂದ್ರೆ ಉದ್ಧಾರವಾಗ್ಲಿ ಅಂತ ಹೇಳ್ಬಿಟ್ಟು ದಯೆಯಿಂದ ಕೊಡ್ತಾನೆ ಅವನು. ಅಚಿತ್ತಿನಂತೆ ಬಿದ್ದಿರ್ತಾರೆ, ಅಚಿದ್ ಅವಿಶಿಷ್ಟಾನ್ ಪ್ರಳಯ ಜಂತುನವಲೋಕ್ಯ ಜಾತ ನಿರ್ವೇದ ಕರ್ಣ ಕಳೇಬರ ಯೋಗಂ ವಿತರಸಿ ವೃಷಶೈಲನಾಥ ಕರುಣೇತ್ವಂ. ಎಲ್ಲವನ್ನು ನೀನು ಮಾಡೋ ಹಾಗೆ ಮಾಡ್ತೀಯಮ್ಮ ದಯಾದೇವಿ ಅಂತ ಹೇಳಿದ್ರಲ್ಲ, ಹಾಗೆ ಅದೆಲ್ಲ ಕೊಟ್ಟು ಬಿಟ್ಟು ಜ್ಞಾನವನ್ನ ಅವನೇ ಕೊಡ್ತಾನೆ. ಅದನ್ನ ಮತ್ತೆ ಸ್ಮೃತಿ ಜ್ಞಾನಂ ಅಪೋಹನಂಚ, ಗೀತೆಯಲ್ಲಿ ನನ್ನಿಂದಲೇ ಸ್ಮೃತಿ ಜ್ಞಾನ ಅದು ಮರೆಯೋದು ಎಲ್ಲ ನನ್ನಿಂದಲೇ ಅಂತ ಹೇಳಿ ಪರಮಾತ್ಮ ಹೇಳಿರೋ ಹಾಗೆ. ಜ್ಞಾನ ಕೊಟ್ಟ ಮೇಲೆ ಆ ಇಚ್ಛೆ ಅನ್ನೋದು ನಮ್ಮ ಸಂಕಲ್ಪದ ಮೇಲೆ ಹೋಗುತ್ತೆ. ಅದನ್ನ ಪರಮಾತ್ಮ ಸ್ವಾತಂತ್ರ್ಯ ಕೊಟ್ಟ ಆತ್ಮರಿಗೆ, ಜೀವಾತ್ಮರಿಗೆ. ಇಚ್ಛೆ ಪಡೋದು, ಪಡದೇ ಇರೋದು, ಆ ವಿಷಯದಲ್ಲಿ ಮಾತ್ರ ಅವನು ಉದಾಸೀನನಾಗಿ ಇರ್ತಾನೆ. ಒಂದು ಕ್ಷಣ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟ ಪರಮಾತ್ಮ. ಇಲ್ಲೇ ಹೋದ್ರೆ ಅವನಿಗೆ ದೋಷ ಬರುತ್ತೆ. ಸ್ವಾತಂತ್ರ್ಯ ಕೊಟ್ಟ, ನೀನು ಇವಾಗ ಡಿಸೈಡ್ ಮಾಡು ಏನ್ ಮಾಡ್ಬೇಕು ಅಂತ. ಆ ಸಂಕಲ್ಪದ ಮೇಲೆ ಪ್ರಯತ್ನ ಪಟ್ರೆ ಅದನ್ನ ಪೂರ್ಣಗೊಳಿಸೋದು ಪರಮಾತ್ಮನೇ. ನಮ್ಮ ಕೈಯಲ್ಲಿ ಪೂರ್ಣಗೊಳಿಸೋದಕ್ಕೆ ಶಕ್ತಿ ಇಲ್ಲ. ನಾವು ಇಚ್ಛೆ ಪಟ್ಟು ಪ್ರಯತ್ನ ಆರಂಭಿಸಿದ್ರೆ ಪೂರ್ಣಗೊಳಿಸ್ತಾನವನು. ಈ ಪ್ರಯತ್ನದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ ಎಲ್ಲ ಜೀವಾತ್ಮರುಗಳಲ್ಲಿಯೂ. ಅವರವರ ಜ್ಞಾನಕ್ಕೆ ಅನುಗುಣವಾಗಿ ಇಚ್ಛೆಗೆ, ಅವರ ಇಚ್ಛೆ ಅನ್ನೋದು ತಾವು ಸ್ವತಂತ್ರವಾಗಿಯೂ ಇಚ್ಛೆ ಪಡಬಹುದು. ವಾಸನೆ, ಕರ್ಮ ವಾಸನೆಯು ಅವರನ್ನ ಹೀಗೆಯೇ ಇಚ್ಛೆ ಪಡೋ ಹಾಗೆ ಅವ್ರನ್ನ ಎಳ್ಕೊಂಡು ಹೋಗುತ್ತೆ ಒಂದ್ ಕಡೆ. ಅದನ್ನ ತಡೆದು ಇವರು ಸಂಕಲ್ಪವನ್ನ, ದೃಢವಾದ ಸಂಕಲ್ಪ ಮಾಡಿ ಬದಲಾಯಿಸುವುದಕ್ಕೆ ಸಾಧ್ಯ ಅನ್ನೋದು ನಮ್ಮ ಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಲ್ಪಟ್ಟಿದೆ. ಆ ವಿಷಯದಲ್ಲಿ ಈಗ ಕರ್ತೃತ್ವ ಅನ್ನೋದು ಜೀವಾತ್ಮನಿಗೆ ಕರ್ತೃತ್ವದ ವಿಷಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಶಾಸ್ತ್ರದಲ್ಲಿ ಕಂಡು ಬರುತ್ತೆ. ಅದನ್ನ ಎಲ್ಲ ವಿಚಾರ ಮಾಡ್ತಾರೆ ಇಲ್ಲಿ. ಹೇಳುವಾಗ ಮೊದಲು ಇಲ್ಲಿ ಸವಿಶೇಷ ಆತ್ಮವಾದ, ಸವಿಶೇಷ ಆತ್ಮವಾದ, ಎಲ್ಲ ವಿಶೇಷಗಳು ಇದೆ ಅವನಿಗೆ, ನಿರ್ವಿಶೇಷವಲ್ಲ, ಸವಿಶೇಷ ಆತ್ಮವಾದ. ಅದರಲ್ಲಿ ಹೇಳಿದ್ರು ಬೋಧ ಕರ್ತಾಚ ಭೋಕ್ತ ದೃಢಂ ಅವಗಮಿತ ಪ್ರತ್ಯಗರ್ಥ ಪ್ರಮಾಣೈ. ಪ್ರಮಾಣಗಳಿಂದ ಅಂದ್ರೆ ಎಲ್ಲಾ ಪ್ರಮಾಣಗಳಿಂದಲೂ ದೃಢಂ ಅವಗಮಿತ, ಸ್ಪಷ್ಟವಾಗಿ ತಿಳಿದು ಬಂದಿದ್ದಾನೆ. ಯಾರು ಅಂದ್ರೆ ಪ್ರತ್ಯಗರ್ಥ, ಪ್ರತ್ಯಗ್ ಆತ್ಮ, ಪ್ರತ್ಯಗ್ ತನ್ನನ್ನು ತಾನು ತಿಳಿಯುವ ಅಹಂ ಅರ್ಥ ಅಂತ ಹೇಳುವಂತವನು. ಏನಂತ ತಿಳಿದು ಬರ್ತಿದ್ದಾನೆ ಅಂದ್ರೆ ಬೋಧ ಕರ್ತ ಭೋಕ್ತ, ತಿಳಿಯುವವನು, ಮಾಡುವವನು, ಅನುಭವಿಸುವವನು. ಆತ್ಮನು ಜ್ಞಾನಾಶ್ರಯ, ಬೋಧ ಅಂದ್ರೆ ಜ್ಞಾನಾಶ್ರಯ ಅನ್ನೋದು ಅಂಡರ್ಸ್ಟುಡ್, ಅದಕ್ಕೆ ಅರ್ಥದಲ್ಲಿ ತಿಳಿಯುತ್ತೆ.
ಕರ್ತ ಮತ್ತೆ ಸುಖ ದುಃಖಗಳನ್ನು ಅನುಭವಿಸುವವನು. ಇದು ಪ್ರತ್ಯಕ್ಷಾದಿ ಸಕಲ ಪ್ರಮಾಣಗಳಿಂದಲೂ ತಳ್ಳಿ ಹಾಕಕ್ಕಾಗದೇ ಇರೋ ಹಾಗೆ ನಿಶ್ಚಿತವಾಗಿದೆ, ದೃಢಂ ಅವಗಮಿತ. ಆದರೆ ಶಾಸ್ತ್ರ ಹೇಳ್ತು ಕರ್ತೃತ್ವ ನನ್ನ ಮೇಲೆ ಹಾಕ್ಬಿಡು ಅಂತ ಹೇಳಿದ್ನಲ್ಲ ಕೃಷ್ಣ ಅಂತ ಹೇಳಿದ್ರೆ ಅದಕ್ಕೇನ್ ಅರ್ಥ ಹೇಳ್ಬೇಕು? ಅದು ಇಲ್ಲಿ ಕರ್ತೃತ್ವ ಅಭಾವವಾದೆ ಸ್ವಯಂ ಇಹ ಭಗವಾನ್ ಆನ್ಯಪರ್ಯಂ ತು ಅಗಾಯತ್. ಆನ್ಯಪರ್ಯ ಅಂದ್ರೆ ಅನ್ಯಪರವಾಗಿ ಅಂತ ಅರ್ಥ. ಇನ್ನೊಂದು ಬೇರೊಂದು ತಾತ್ಪರ್ಯದ ದೃಷ್ಟಿಯಿಂದ, ಬೇರೊಂದು ದೃಷ್ಟಿಯಿಂದ ಪರಮಾತ್ಮನು ಏನ್ ಹೇಳ್ದ ಅಂದ್ರೆ ಕರ್ತೃತ್ವ ಅಭಾವ, ತಾನೇ ಹೇಳಿದ ಕರ್ತೃತ್ವ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಕರ್ತೃತ್ವವನ್ನೆಲ್ಲ ನನ್ನ ಮೇಲೆ ಹಾಕ್ಬಿಡು ಅಂತ ಹೇಳ್ದ ಪರಮಾತ್ಮ. ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ ಅಂತ ಹೇಳ್ದ ಪರಮಾತ್ಮ. ಕರ್ತೃತ್ವವನ್ನೆಲ್ಲ ನನ್ನ ಮೇಲೆ ಹಾಕ್ಬಿಡು ಅಂತ ಹೇಳ್ದ. ಇಹ ಕರ್ತೃತ್ವ ಅಭಾವವಾದೇತು ಭಗವಾನ್ ಸ್ವಯಂ ಆನ್ಯಪರ್ಯಂ ಅಗಾಯತ್. ಆತ್ಮ ಕರ್ತ ಅಲ್ಲ ಅನ್ನುವಂತ ಗೀತೆಯ ಮಾತಿಗೆ ಏನು ಅಂತ ಹೇಳಿದ್ರೆ ಬೇರೆ ಒಂದು ತಾತ್ಪರ್ಯವನ್ನ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ. ಆದರೆ ಶಾಸ್ತ್ರ ಏನ್ ಹೇಳುತ್ತೆ? ಕರ್ತ ಶಾಸ್ತ್ರಾರ್ಥವತ್ವಾತ್. ಶಾಸ್ತ್ರಕ್ಕೆ ಅರ್ಥ ಅಂದ್ರೆ ಪ್ರಯೋಜನ ಅಂತ ಇಲ್ಲಿ. ಶಾಸ್ತ್ರಾರ್ಥವತ್ವಾತ್ ಅಂದ್ರೆ ಇದು ಸೂತ್ರದಲ್ಲಿ ಬಾದರಾಯಣರು ಹೇಳಿದ್ರು, ಕರ್ತ ಶಾಸ್ತ್ರಾರ್ಥವತ್ವಾತ್ ಅಂತ. ಪಾಣಿನಿ ವ್ಯಾಕರಣದಲ್ಲಿ ಸ್ವತಂತ್ರ ಕರ್ತ ಅಂತ ಸೂತ್ರ. ಸ್ವತಂತ್ರನಾದವನೇ ಕರ್ತ ಅಂತ ಹೇಳಿದ್ರು. ಸಿದ್ಧಾಂತದಲ್ಲಿ ವೇದಾಂತದಲ್ಲಿ ಹೇಳುವಾಗ ಶಾಸ್ತ್ರಕ್ಕೆ ಪ್ರಯೋಜನವಿರೋದ್ರಿಂದ ಇವನಿಗೆ ಕರ್ತೃತ್ವವಿದೆ, ಇವನೇ ಕರ್ತ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಶಾಸ್ತ್ರ ಎಲ್ಲ ವಿಧಿ ನಿಷೇಧಗಳನ್ನೇ ಹೊಂದಿರೋದು. ಶಾಸ್ತ್ರ ವೇದದಲ್ಲಿರೋದೆಲ್ಲ ವಿಧಿ ನಿಷೇಧಗಳು. ಈಗ ಮಾಡು, ಈಗ ಮಾಡಬೇಡ. ಇವನಿಗೆ ಕರ್ತೃತ್ವವೇ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಇವನ ಕೈಲಿ ಅಂದ್ರೆ ಆವಾಗ ಶಾಸ್ತ್ರ ಎಲ್ಲ ವ್ಯರ್ಥವಾಗ್ಬಿಡುತ್ತೆ. ಶಾಸ್ತ್ರಕ್ಕೆ ಪ್ರಯೋಜನವಿದೆ, ಈಗ ಮಾಡು, ಈ ಪ್ರಯೋಜನ ಬರುತ್ತೆ, ಈ ಫಲವನ್ನು ಪಡೆಯಬಹುದು, ಈಗ ಮಾಡಬೇಡ, ಈಗ ಮಾಡದೇ ಇದ್ರೆ ನಿನಗೆ ಈ ದುಃಖ ಬರೋದಿಲ್ಲ, ಈ ದೋಷ ಬರೋದಿಲ್ಲ. ಇದನ್ನೆಲ್ಲ ಶ್ರುತಿ ಹೇಳುತ್ತೆ ನಮಗೆ. ಅದು ಯಾರೊಬ್ಬರ ಕರ್ತೃತ್ವ ಇರೋವನಿಗೆ ಮಾತ್ರವೇ ತಾನೇ ಹೇಳಕ್ ಸಾಧ್ಯ. ಆದ್ರಿಂದ ಸೂತ್ರಕಾರರು ಹೇಳಿದ್ರು ಇವನು ಕರ್ತ, ಇವನು ಮಾಡ್ತಾನೆ, ಇವನೇ ಕರ್ತ ಆಗಿದ್ದಾನೆ. ಯಾಕೆ ಅಂದ್ರೆ ಶಾಸ್ತ್ರಕ್ಕೆ ಪ್ರಯೋಜನವಿದೆ. ತತ್ರ ಶಾಸ್ತ್ರಾರ್ಥವತ್ವಾತ್ ಕೃತಿಷು, ಕಾರ್ಯಗಳಲ್ಲಿ. ಆದರೆ ಅದು ಎಂತಹ ಕರ್ತೃತ್ವ? ಸೂತ್ರಕಾರರು ಹೇಳ್ತಾರೆ ಸಚ ಪರಾಧೀನ ಆಭಾಷಿ ಸೂತ್ರೈಹಿ. ಪರಮಾತ್ಮನ ಅಧೀನವಾದ ಕರ್ತೃತ್ವ ಅಂತ ಹೇಳಿದ್ರು ಮುಂದಿನ ಅಧಿಕರಣದಲ್ಲಿ. ಅಲ್ಲಿ ಕರ್ತೃತ್ವಾಧಿಕರಣ ಆದ್ಮೇಲೆ ಪರಾಧಿಕರಣ. ಕರ್ತಾಶಾಸ್ತ್ರಾರ್ಥವತ್ವಾತ್ ಅಂತ ಹೇಳಿ ಪರಾತ್ ತು ತಚ್ಛ್ರುತೇಹೇ ಅಂತ ಹೇಳಿದ್ರು. ಪರಾತ್ ತು ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ. ಸಚ ಕೃತಿಷು ಪರಾಧೀನ ಸೂತ್ರೈಹಿ ಆಭಾಷಿ. ಕರ್ತನಾದ್ರೂ ಪೂರ್ಣ ಸ್ವತಂತ್ರ ಅಲ್ಲ, ಪರಮಾತ್ಮನ ಅಧೀನ ಅಂತಾನೆ ಸೂತ್ರದಲ್ಲಿ ಅವರು ಹೇಳಿದ್ರು. ಪರಾತ್ ತಚ್ಛ್ರುತೇಹೇ, ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ ಇವನಿಗೆ, ಸ್ವತಂತ್ರವಾದ ಕರ್ತೃತ್ವವಲ್ಲ. ಆದರೂ ಪರಾಧೀನ ಆಗಿದ್ರು ಚಿತ್ರೈಹಿ ಕರ್ಮ ಪ್ರವಾಹೈ ಯತಮ್ನ ವಿಷಮತ. ಪರಾಧೀನವೇ ಆಗಿದ್ರೆ ಒಬ್ರು ಪ್ರಯತ್ನ ಮಾಡಿ ಕೆಲವು ಕೆಲಸಗಳನ್ನು ಮಾಡ್ತಾರೆ, ಒಬ್ರು ಬೇರೆ ಕೆಲಸ ಮಾಡ್ತಾರೆ, ಒಬ್ರು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡ್ತಾರೆ, ಒಬ್ರು ಶಾಸ್ತ್ರಕ್ಕೆ ವಿರೋಧವಾಗಿ ಮಾಡ್ತಾರೆ. ಇದೆಲ್ಲ ಇವನ ಅಧೀನದಲ್ಲಿಲ್ಲದೆ ಪರಾಧೀನವಾಗಿದ್ರೆ ಈ ವಿಷಮತೆ ಹೇಗೆ ಬರುತ್ತೆ ಅಂದ್ರೆ ವಿಚಿತ್ರವಾದ ಕರ್ಮ ಪ್ರವಾಹದಿಂದ ಅಂತ. ಕರ್ಮ ಅನ್ನೋದು ಒಂದು ಪ್ರವಾಹದಂತೆ ಬರ್ತಾ ಇದೆ, ಅನಾದಿ ಕರ್ಮ ಪ್ರವಾಹ ಅಂತ ಹೇಳೋದು. ಪ್ರವಾಹ ಅನ್ನೋದ್ರಲ್ಲಿ ಈ ಪ್ರವಾಹದ ನೀರು ಹೇಗೂ ಅಂದ್ರೆ ಒಂದೇ ನೀರು ಬರ್ತಾ ಇಲ್ಲ ಪ್ರವಾಹದಲ್ಲಿ, ಬೇರೆ ಬೇರೆ ಹೊಸ ನೀರು ಬರ್ತಾ ಇರುತ್ತೆ. ಆದ್ರೆ ಆ ನೀರು ಬರೋದು ನಿಲ್ಲೋದೇ ಇಲ್ಲ, ಬರ್ತಾನೇ ಇರುತ್ತೆ ಒಂದಾದ್ಮೇಲೆ ಒಂದು. ಆದ್ರೆ ಒಂದೊಂದು ಸಲಿನೂ ಬರೋದು ಹೊಸ ನೀರುಗಳು ಬರುತ್ತೆ. ನೀರಿನ ಕಣಗಳು ಒಂದೇ ಬರ್ತಾ ಇಲ್ಲ, ಬೇರೆ 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 ಬೇರೆ, ಆದ್ರೆ ನಿರಂತರವಾಗಿ ಬರ್ತಾ ಇರುತ್ತೆ. ಹಾಗೆ ಪ್ರವಾಹ ಅಂತ ಹೇಳೋದು ಅದಕ್ಕೆ. ಕರ್ಮ ಪ್ರವಾಹ ಅನ್ನೋದು ಜನ್ಮದಿಂದ ಜನ್ಮಕ್ಕೆ ಇವನಿಗೆ ಬರ್ತಾನೇ ಇದೆ. ಹಾಗೆ ಅನಾದಿ ಅಂತ ಅದಕ್ಕೆ ಯಾವಾಗ ಶುರು ಆಯ್ತು ಅಂದ್ರೆ ಯಾವಾಗ ಅದಕ್ಕೆ ಆದಿನೇ ಇಲ್ಲ, ಹೇಳಕ್ಕಾಗೋಲ್ಲ. ಶಾಸ್ತ್ರದಲ್ಲಿ ಬೇರೆ ಏನು ಇದಕ್ಕೆ ಉತ್ತರವೇ ಇಲ್ಲ. ಕರ್ಮ ಯಾವಾಗ ಆರಂಭಿಸಿದ ಇವನು ಅಂದ್ರೆ ಅನಾದಿ ಅಷ್ಟೇ ಅವ್ರು ಹೇಳ್ಬಿಟ್ರು. ಅನಾದಿತ್ವಾತ್ ಉಪಪದ್ಯತೆ ಚ ಉಪಲಭ್ಯತೆ ಚ ಅಂತ
ಶಾಸ್ತ್ರದಲ್ಲಿ ಸಿದ್ಧ ಸೂತ್ರದಲ್ಲಿ ಹೇಳಿದ್ರು. ಈ ಅನಾದಿಯಾದ ಕರ್ಮ ಪ್ರವಾಹ ಪರಸ್ಪರ ವಿಲಕ್ಷಣವಾಗಿದೆ, ಒಬ್ಬೊಬ್ಬ ಚೇತನನಿಗೂ ವಿಚಿತ್ರವಾಗಿದೆ. ಆದ್ದರಿಂದ ಅವನ ಪ್ರಯತ್ನಗಳು ಅದಕ್ಕೆ ಅನುಗುಣವಾಗಿರುತ್ತೆ. ಎಲ್ಲವೂ ಕೂಡ ಎಲ್ಲ ದರ್ಶನದವರು ಒಪ್ಕೊಂಡಿರುವಂತಹ ವಿಷಯ. ಇದು ಮೊದಲು ಒಂದು ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಸ್ವಾಮಿ ದೇಶಿಕನಲ್ಲಿ ಹೇಳ್ತಿರೋದು, ಕರ್ತೃತ್ವ ಅನ್ನೋದು ಇದೆ. ಯಾಕೆ ಅಂದ್ರೆ ಶಾಸ್ತ್ರಕ್ಕೆ ಪ್ರಯೋಜನವಿರೋದ್ರಿಂದ. ಆ ಕರ್ತೃತ್ವ ಪರಾಧೀನವಾದದ್ದು. ಆದರೆ ಕರ್ತೃತ್ವ ಇಲ್ಲ ಅಂತ ಹೇಳಿರೋದಕ್ಕೆ ಏನ್ ಅರ್ಥ ಅಂದ್ರೆ, ಅದು ಬೇರೆ ಒಂದು ತಾತ್ಪರ್ಯದಿಂದ ಹೇಳಬೇಕು. ಯಾಕೆಂದ್ರೆ ಪರಮಾತ್ಮನ ಅಧೀನದಲ್ಲಿದೆ ಅನ್ನೋದನ್ನ ತಿಳಿದುಕೊಳ್ಳೋದ್ರಿಂದ ಇವನು ಜ್ಞಾನಿಯಾದವನು ನಾನೇ ಮಾಡ್ತಿದ್ದೀನಿ ಎನ್ನುವ ಅಹಂಕಾರ ಪಡೆಯೋದಿಲ್ಲ. ಎಲ್ಲಿ ಯಾವ ವಿಷಯದಲ್ಲಿ ಅವನಿಗೆ ಸ್ವಾತಂತ್ರ್ಯ, ಯಾವ ವಿಷಯದಲ್ಲಿ ಇವನು ಪರಾಧೀನ, ಇದನ್ನೆಲ್ಲ ತಿಳಿದವನು ಏನ್ ಹೇಳ್ಬೇಕು, ನಾನು ಮಾಡ್ತಿಲ್ಲ. ಎರಡು ಕಾರಣಗಳಿಂದ ಹೇಳ್ತಾರೆ. ಇಲ್ಲಿ ಎಲ್ಲಾ ವಿಷಯವನ್ನು ಪೂರ್ಣವಾಗಿ ಹೇಳೋದಿಲ್ಲ. ಇದರಲ್ಲಿ ಪ್ರಧಾನವಾಗಿ ಮುಖ್ಯವಾದ ವಿಷಯಗಳನ್ನಷ್ಟೇ ಈ ಗ್ರಂಥದಲ್ಲಿ ಹೇಳ್ತಾ ಇರೋ ಸ್ವಾಮಿ ದೇಶಿಕನು. ಅಲ್ಲಿ ಎರಡು ಕಾರಣದಿಂದ ಪ್ರಧಾನವಾಗಿ ಹೇಳ್ತಾರೆ. ಒಂದು, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ ಅಂತ ಗೀತೆಯಲ್ಲಿ ಹೇಳಿದಾಗೆ, ಎಲ್ಲಾ ಕರ್ಮಗಳಲ್ಲಿಯೂ ನಾವು ಏನೇ ಮಾಡಿದ್ರು 5 ವಿಷಯಗಳು ಅಲ್ಲಿ ಬರುತ್ತೆ. ಅಧಿಷ್ಠಾನ ಶರೀರ, ಅಧಿಷ್ಠಾನಂ ಹಾಗೆ ಕರ್ತ ಜೀವಾತ್ಮನಾದವನು, ಕರಣಂಚ ಪೃಥಕ್ ವಿಧಂ ಇಂದ್ರಿಯಗಳಿಲ್ಲದೆ ಹೋದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ, ದೇಹವಿಲ್ಲದೆ ಹೋದ್ರೆ ಆಗೋದಿಲ್ಲ. ವಿವಿಧಾಚ ಪೃಥಕ್ ಚೇಷ್ಟಾ ಪ್ರಾಣಗಳು, ಪಂಚಪ್ರಾಣಗಳು, ಅದಿಲ್ಲದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಈ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಜೀವಾತ್ಮ, ದೈವಂ ಚೈವಾತ್ರ ಪಂಚಮಂ, 5ನೇದಾದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತೀವಲ್ಲ ಹಾಗೆ ಪರಮಾತ್ಮ ಅವನು 5 ಜನರು ಸೇರಿ ಮಾಡೋ ಕಾರ್ಯವನ್ನ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಸರಿ ಇಲ್ಲ ಅನ್ನೋದು ಒಂದು ದೃಷ್ಟಿಯಿಂದ ಕರ್ತೃತ್ವ ಇಲ್ಲ ಅಂತ ಹೇಳೋದು. ಎಲ್ಲರೂ ಸೇರಿ ಮಾಡುವಂತಹದ್ದು, ಅದನ್ನ ನಾನೇ ಮಾಡ್ತಿದ್ದೀನಿ ಅಂತ ಹೇಳೋ ಹಾಗಿಲ್ಲ. ಇನ್ನೊಂದು ದೃಷ್ಟಿಯಿಂದ ಜೀವಾತ್ಮನಿಗೆ ಈ ದೇಹದಲ್ಲಿರುವಾಗಲೇ ಈ ಕರ್ತೃತ್ವ ಎಲ್ಲ ಇಲ್ಲಿ ಬರ್ತಾ ಇರೋದು. ಇಲ್ಲಿ ನಿದ್ದೆ ಮಾಡೋದು, ಊಟ ಮಾಡೋದು, ಸುಖ ದುಃಖ ಅನುಭವಿಸೋದು, ಇದೆಲ್ಲ ಇವನಿಗೆ ಸ್ವಾಭಾವಿಕವಾದದ್ದಲ್ಲ. ಇದು ಔಪಾಧಿಕ, ಇದು ದೇಹದ ಪ್ರಕೃತಿ ಸಂಬಂಧದಿಂದ ಬಂದಿದೆಯೇ ಹೊರತು ಸ್ವರೂಪದಲ್ಲಿ ಈ ಕರ್ತೃತ್ವ ಇಲ್ಲ. ಆತ್ಮನಿಗೆ ನಿದ್ದೆ ಮಾಡೋದಿಲ್ಲ, ಆತ್ಮ ಊಟ ಮಾಡೋದಿಲ್ಲ, ಅದೆಲ್ಲ ಇಲ್ಲ. ಜ್ಞಾನ ಸ್ವರೂಪನಾದವನಿಗೆ ಅದೆಲ್ಲ ಎಲ್ಲಿಂದ ಬರುತ್ತೆ? ಇದೆಲ್ಲ ಇವನಿಗೆ ಪ್ರಕೃತಿ ಸಂಬಂಧದಿಂದ ಬಂದಿರೋ ಕರ್ತೃತ್ವ ಇಲ್ಲಿ. ಇದು ಸ್ವಾಭಾವಿಕವಾದದ್ದಲ್ಲ. ಈ ಕರ್ತೃತ್ವ ಎಲ್ಲ ಇಲ್ಲಿ ಮಾಡ್ತಿರೋದೆಲ್ಲ ನನ್ನದಲ್ಲ, ಇದು ನಾನು ಮಾಡ್ತಾ ಇಲ್ಲ ಅಂತ ತಿಳಿಬೇಕು. ಸ್ವರೂಪ ಜ್ಞಾನ ಇರುವಂತಹವರು ಹಾಗೆ ತಿಳಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದೆಲ್ಲ ಆನ್ಯಪರ್ಯಂ ಅನ್ನೋದು. ಇದಕ್ಕೆ ಮೇಲೆ ಇವನು ಏನೇ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಇವನಿಗೆ ಸತ್ತೆಯೇ ಇಲ್ಲ, ಎಕ್ಸಿಸ್ಟೆನ್ಸೇ ಇಲ್ಲ. ಇನ್ನು ಕೆಲಸಗಳೆಲ್ಲ ಸ್ವತಂತ್ರವಾಗಿ ಎಲ್ಲ ಮಾಡೋಕ್ ಸಾಧ್ಯ? ಪರಮಾತ್ಮನ ಅಧೀನದಲ್ಲಿ ಮಾಡ್ತಾನೆ ಅನ್ನೋದು 3ನೇ ವಿಷಯ. ಈ ಎಲ್ಲಾ ದೃಷ್ಟಿಗಳಿಂದ ಕರ್ತೃತ್ವ ತ್ಯಾಗ ಅಂತ ಹೇಳೋದು ಶಾಸ್ತ್ರದಲ್ಲಿ ಹೇಳಿರೋದು. ಕರ್ತೃತ್ವ ಇಲ್ಲ ಅಂತ ಅರ್ಥವಲ್ಲ ಅದಕ್ಕೆ. ಪ್ರಕೃತಿ ಸಂಬಂಧ ಇರುವಾಗ್ಲೂ ಕೆಲಸ ಮಾಡ್ಬೇಕು, ಇವನೇ ಮಾಡ್ತಾನೆ. ಆದ್ರೆ ಇದು ಔಪಾಧಿಕವಾದದ್ದು, ಸ್ವಾಭಾವಿಕವಲ್ಲ ಅಂತ ತಿಳಿಬೇಕು. 5 ವಿಷಯಗಳು ಸೇರಿ ಮಾಡ್ತಾ ಇರೋದು ಪರಮಾತ್ಮನ ಅಧೀನದಲ್ಲಿ. ಈ ರೀತಿ ಅನುಸಂಧಾನ ಮಾಡ್ಬೇಕಾದ್ದಕ್ಕೆ ಇದುವೇ ಆನ್ಯಪರ್ಯಂ, ಅನ್ಯಪರವಾದ ತಾತ್ಪರ್ಯ ಶಾಸ್ತ್ರದಲ್ಲಿ ಹೇಳಿರೋದು. ಹಾಗೆ ಕರ್ತೃತ್ವವು ಇದೆ, ಜ್ಞಾತೃತ್ವವು ಇದೆ. ಇದು ಸಿದ್ಧಾಂತ. ಇದನ್ನ ಮೊದಲು ಈ ವಿಷಯವನ್ನ ಇಲ್ಲಿ ತಿಳಿಸ್ತಾರೆ ಈ ಶ್ಲೋಕದಲ್ಲಿ. ಅದಕ್ಕೆ ಮೇಲೆ ಸಂಸ್ಕೃತ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನ ನೋಡೋಣ. ಮತ್ತೆ ನಿರ್ವಿಶೇಷ ಅದ್ವೈತಿಗಳು ಆತ್ಮನನ್ನ ಜ್ಞಾನ ಸ್ವರೂಪ ಅಂತ ಒಪ್ಪಿದ್ರು, ಜ್ಞಾನ ಸ್ವರೂಪ ಅಂತ ಹೇಳಿದ್ರು. ಆದರೆ ಜ್ಞಾನ, ಇಚ್ಛೆ, ಪ್ರಯತ್ನ ಈ ಧರ್ಮಗಳನ್ನ ಒಪ್ಪೋದಿಲ್ಲ. ಜ್ಞಾನ, ಇಚ್ಛೆ, ಪ್ರಯತ್ನ ಇದು ಯಾವುದೂ ಇಲ್ಲ ಅವನಿಗೆ ಅಂತ ಹೇಳುದು. ನಿರ್ವಿಶೇಷ ಬ್ರಹ್ಮ, ನಿರ್ವಿಶೇಷ ಚಿನ್ಮಾತ್ರ ಅಂತ ಹೇಳುದು. ವೈಶೇಷಿಕರು ಏನ್ ಹೇಳಿದ್ರು ಅಂದ್ರೆ, ನೈಯಾಯಿಕರು, ವೈಶೇಷಿಕರು ಎಲ್ಲ ಜ್ಞಾನ ಆತ್ಮನ ಧರ್ಮ ಅಂತ ಒಪ್ಪಿದ್ರು. ಅವನಿಗೆ ಜ್ಞಾತೃತ್ವ ಇದೆ, ತಿಳಿತಾನೆ. ಆದರೆ ಸ್ವರೂಪ ಅಜ್ಞಾನವಲ್ಲ ಅವನಿಗೆ, ಸ್ವರೂಪ ಜಡ ಸ್ವರೂಪ ಅಂತ ಹೇಳುದು. ಯಾಕೆ ಅಂದ್ರೆ ಗುಣವೂ ಗುಣಿಯೂ ಒಂದೇ ಆಗಕ್ ಸಾಧ್ಯವಿಲ್ಲ. ಗುಣವೂ ಜ್ಞಾನ, ಗುಣಿಯೂ ಜ್ಞಾನ ಆಗಕ್ಕಾಗೋದಿಲ್ಲ. ಒಂದು ಗುಣವನ್ನ ತಾನೇ ಗುಣಿಯೂ ಆಗಕ್ಕಾಗೋದಿಲ್ಲ. ಗುಣಿಯನ್ನೇ ಆಶ್ರಯಿಸಿ ಇರ್ಬೇಕು ಅಂದ್ರೆ, ಜ್ಞಾನವೇ ಜ್ಞಾನವನ್ನ ಆಶ್ರಯಿಸಿ ಇರೋಕೆ ಹೇಗೆ ಸಾಧ್ಯ? ಅವರು ಅದನ್ನ ನ್ಯಾಯದಿಂದ ತಳ್ಳಿ ಹಾಕ್ತಾರೆ, ಊಹೆ ಮಾಡಿ, ಅನುಮಾನದಿಂದ.
ಅನುಮಾನ ಪ್ರಮಾಣದಿಂದ ಲೋಕದಲ್ಲಿ ಕಾಣೋದಿಲ್ಲ, ಆದ್ದರಿಂದ ಇದು ಒಪ್ಕೊಳ್ಳೋಕ್ಕಾಗೋದಿಲ್ಲ, ಜಡ ಸ್ವರೂಪ ಅಂತ ಹೇಳಿದ್ರು. ದ್ವೈತಿಗಳು ಆತ್ಮನಿಗೆ ಜ್ಞಾನ ಸ್ವರೂಪ, ಆದರೆ ಗುಣಗಳೆಲ್ಲ ಅವನಿಗೆ ಸಾಕ್ಷಿ ಇಂದ್ರಿಯ ಅಂತ ನಿರೂಪಣೆ ಮಾಡ್ತಾರೆ. ಅಂತಃಕರಣ ಧರ್ಮ ಸಾಕ್ಷಿ ಇಂದ್ರಿಯಗಳಿದೆ, ಪ್ರಾಕೃತ ಇಂದ್ರಿಯಗಳು ಇದೆ, ಸಾಕ್ಷಿ ಇಂದ್ರಿಯ ಅವನಿಗೆ ಆತ್ಮದ ಜೊತೆಯಲ್ಲೇ ಇದೆ. ಮೋಕ್ಷದಲ್ಲಿಯೂ ಅವನಿಗೆ ಸಾಕ್ಷಿ ಇಂದ್ರಿಯಗಳಿದೆ, ಅದ್ರ ಮೂಲಕನೇ ಎಲ್ಲ ಕೆಲಸ ಮಾಡ್ತಾನೆ, ಹೀಗೆಲ್ಲ ನಿರೂಪಣೆ ಮಾಡ್ತಾರೆ. ಸಿದ್ಧಾಂತದಲ್ಲಿ ಆತ್ಮ ಜ್ಞಾನ ಸ್ವರೂಪ, ಜ್ಞಾನಾರಿ ಧರ್ಮಗಳಿಗೆ ಆಶ್ರಯ ಎಲ್ಲ ಆಗಿದ್ದಾನೆ. ಶ್ರುತಿ ಇದೆಲ್ಲವನ್ನು ಹೇಳುತ್ತೆ ನಮ್ಗೆ, ಅಂದ್ರೆ ಶ್ರುತಿಯಲ್ಲಿ ಇದೆಲ್ಲ ತಿಳಿದು ಬರೋದ್ರಿಂದ ಎಲ್ಲವನ್ನೂ ಒಪ್ಕೊಳ್ತೀವಿ ನಾವು, ಏನು ವಿರೋಧವಿಲ್ಲ. ದೀಪದಲ್ಲಿ ಪ್ರಕಾಶಕ್ಕೆ ಪ್ರಕಾಶವೇ ಆಶ್ರಯವಾಗಿದೆ. ದೀಪದ ಸ್ವರೂಪವೂ ಪ್ರಕಾಶ, ಅದರ ಬೆಳಕು ಕೂಡ ಪ್ರಕಾಶ, ಎರಡು ಪ್ರಕಾಶವೇ. ಸೂರ್ಯನು ಪ್ರಕಾಶ ಸ್ವರೂಪ, ಅವನ ಬೆಳಕು ಕೂಡ ಪ್ರಕಾಶ. ಪ್ರಕಾಶಕ್ಕೆ ಪ್ರಕಾಶ ಆಶ್ರಯವಾಗಿರೋದ್ರಲ್ಲಿ ಏನು ವಿರೋಧವಿಲ್ಲ. ಇದೆಲ್ಲ ಹೇಳಿ ಈ ರೀತಿ ಸಾಧ್ಯ ಅಂತ ಜ್ಞಾನ ಸ್ವರೂಪ ಶ್ರುತಿ ಹೇಳಿದೆ ಅದರಲ್ಲಿಯೂ ಸ್ಪಷ್ಟವಾಗಿ. ಆದ್ದರಿಂದ ಇವನು ಲೋಕದಲ್ಲಿಯೂ ಶಾಸ್ತ್ರದಲ್ಲಿಯೂ ತಾನು ಮಾಡಿದ ಕರ್ಮಗಳ ಫಲವನ್ನು ತಾನೇ ಅನುಭವಿಸ್ತಾನೆ ಅನ್ನೋದು. ಕರ್ಮ ಯಾರನ್ನ ಮಾಡ್ತಾನೆಯೋ ಅವನಲ್ಲಿಯೇ ಜ್ಞಾನವೂ ಇರುತ್ತೆ ಅನ್ನೋ ಸ್ಪಷ್ಟವಾದ ವಿಷಯ ಇದು. ಅದರಿಂದ ತನ್ನ ಸುಖ ದುಃಖಗಳಿಗೆ ತಾನೇ ಕಾರಣ. ಈ ಒಂದು ವಿಷಯದಲ್ಲಿ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕನ್, ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಪರಮಾತ್ಮನ ವಿಷಯದಲ್ಲಿ ನಾಯಕ ಸರದಲ್ಲಿ ಬರುತ್ತೆ ಶ್ಲೋಕ. ನಾಯಕ ಸರದಲ್ಲಿ ಪರಮಾತ್ಮನೇ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳುವಾಗ, ಲೋಕದಲ್ಲಿ ಎಲ್ಲೂ ಒಂದು ಕಾರ್ಯಕ್ಕೆ ಒಬ್ಬನೇ ಉಪಾದಾನವೂ ನಿಮಿತ್ತವೂ ಆಗಿರೋದು ಕಂಡುಬರೋದಿಲ್ಲ ಅಂತ ಹೇಳಿದ್ರೆ, ಈ ವಿಷಯದಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕನ್, ಜೀವಾತ್ಮನ ಸುಖ ದುಃಖಗಳಿಗೆ ಅವನೇ ನಿಮಿತ್ತ ಕಾರಣ, ಅವನೇ ಉಪಾದಾನ ಕಾರಣ ಅಂತ. ಯಾಕೆಂದ್ರೆ ನೈಯಾಯಿಕರ ಪ್ರಕಾರ ಲಕ್ಷಣ ಏನಂದ್ರೆ, ಕಾರ್ಯಂ ಯತ್ರ ಸಮವೇತಿ ತತ್ ಸಮವಾಯಿ ಕಾರಣಂ ಅಂದ್ರು. ಸಮವಾಯಿ ಕಾರಣ ಅಂದ್ರೆ ಉಪಾದಾನ ಕಾರಣದ ತರ. ಕಾರ್ಯಂ ಯತ್ರ ಸಮವೇತಿ ತತ್ ಸಮವಾಯಿ ಕಾರಣಂ. ನಮ್ಮ ಸುಖ ದುಃಖ ಎಲ್ಲಿ ಉಂಟಾಗುತ್ತೆ, ನಮ್ಮಲ್ಲಿ ತಾನೇ ಉಂಟಾಗೋದು. ನಮ್ಮ ಸುಖ ದುಃಖಕ್ಕೆ ಯಾರು ಕಾರಣ? ನಾವೇ ಕಾರಣ. ಇವನೇ ಇಚ್ಛೆ ಪಟ್ಟು ಸಂಕಲ್ಪ ಮಾಡಿ ಇವನ ಕರ್ಮಗಳನ್ನು ಉಂಟು ಮಾಡಿ ಇವನೇ ಅನುಭವಿಸ್ತಾನೆ. ಅಂದ್ರೆ ಇವನ ಉಪಾದಾನ ನಿಮಿತ್ತ ಎರಡು ಇವನೇ ಆಗ್ತಾನೆ. ಈ ಒಂದು ವಿಷಯವನ್ನು ತೆಗೆದು ತೋರಿಸ್ತಾರೆ. ಈ ವಿಷಯದಲ್ಲಿ ನೋಡಬಹುದು, ಅಭಿನ್ನ ನಿಮಿತ್ತೋಪಾದಾನ ಕಾರಣ ಜೀವನಿಗೂ ಉಂಟಾಗುತ್ತೆ ಅವನ ಸುಖ ದುಃಖಗಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿರೂಪಣೆ ಮಾಡ್ತಾರೆ. ಅದರಿಂದ ಅವನು ಯಾರು ಕರ್ಮ ಮಾಡ್ತಾನೋ ಅವನಲ್ಲಿಯೇ ಜ್ಞಾನ ಇರುತ್ತೆ, ಕರ್ಮ ಅವನಲ್ಲಿಯೇ ಉಂಟಾಗುತ್ತೆ, ಫಲವನ್ನು ಅವನೇ ಅನುಭವಿಸ್ತಾನೆ. ಇದೆಲ್ಲ ಎಲ್ಲರಿಗೂ ಅನುಭವದಲ್ಲಿ ತಿಳಿದು ಬರುತ್ತೆ. ಆದ್ದರಿಂದ ಜ್ಞಾನ, ಇಚ್ಛಾ, ಪ್ರಯತ್ನಗಳು, ಕರ್ಮಫಲದ ಅನುಭವ ಒಬ್ಬನಲ್ಲೇ ಇರುತ್ತೆ. ಇನ್ನೊಬ್ರು ಯಾರೋ ಇಚ್ಛೆ ಪಟ್ರೆ ಇನ್ನೊಬ್ರು ಅದ್ರ ಫಲ ಅನುಭವಿಸೋದಿಲ್ಲ. ಆದರೆ ಪರಮಾತ್ಮನೇ ಎಲ್ಲಾ ಕಾರ್ಯಗಳಿಗೂ, ಇದು ವೇದಾಂತದಲ್ಲಿ ನಾವು ಪ್ರಧಾನವಾಗಿ ಹೇಳೋದು, ಎಲ್ಲಾ ಕಾರ್ಯಗಳಿಗೂ ಮೂಲ ಕಾರಣ ಪರಮಾತ್ಮ ಅನ್ನೋದು ಆಸ್ತಿಕರ ಸಿದ್ಧಾಂತ. ಆ ದೃಷ್ಟಿಯಿಂದ ಜೀವಾತ್ಮ ಕರ್ತ ಅಲ್ಲ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಪರಿಪೂರ್ಣವಾಗಿ ಕರ್ಮವೇ ಪರಮಾತ್ಮನೇ ಅಂತ ಹೇಳಿ ಅತ್ಯಂತ ಪಾರತಂತ್ರ್ಯ ಹೇಳೋದಿಲ್ಲ. ದ್ವೈತದಲ್ಲಿ ಹೇಳೋ ಹಾಗೆ ಇವನಿಗೆ ಸ್ವಾತಂತ್ರ್ಯವೂ ಇದೆ ಸ್ವಲ್ಪ. ಇಲ್ಲೇ ಹೋದ್ರೆ ಅದು ಫೇಟಲಿಸ್ಟಿಕ್ ವ್ಯೂ ಅಂತ ಆಗುತ್ತೆ. ಬರೀ ಫೇಟ್ ಅಂತ ಹೇಳಿ ಎಲ್ಲದಕ್ಕೂ ಇದು ನನ್ನ ಕರ್ಮವೇ ಕಾರಣ ಅಂತ ಹಾಕಿ ಹೇಳ್ಕೊಂಡು ಹೋದ್ರೆ, ಪರಮಾತ್ಮನೇ ಎಲ್ಲ ಮಾಡಿಸ್ತಾ ಇದ್ದಾನೆ, ನಮ್ಮ ಕೈಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ರೀತಿ ವಾದವಲ್ಲ. ನಮಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಪರಮಾತ್ಮ ಅನ್ನೋದು ನಮ್ಮ ಸಿದ್ಧಾಂತ. ಆದರೆ ಯಾವ ವಿಷಯದಲ್ಲಿ ಕೊಟ್ಟಿದ್ದಾನೆ, ಯಾವುದಲ್ಲಿ ಕೊಟ್ಟಿಲ್ಲ ಅನ್ನೋದು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಅವನ ಎಲ್ಲಾ ಕಾರ್ಯಗಳಿಗೂ ಅವನೇ ಕಾರಣ ಆದ್ರೂ ಕೂಡ ಆಯಾ ಚೇತನರ ವಿಚಿತ್ರ ಕರ್ಮಗಳು ಸಹಕಾರಿ ಕಾರಣಗಳು. ಅದನ್ನು ಇಟ್ಟುಕೊಂಡು ಅವನು ಫಲ ಕೊಡ್ತಾನೆ. ಅವರ ಜ್ಞಾನ, ಇಚ್ಛಾ, ಪ್ರಯತ್ನಾದಿಗಳಲ್ಲಿ ತಾರತಮ್ಯ ಇರುತ್ತೆ. ಈ ಕರ್ಮಗಳೇ ಸಹಕಾರಿ ಕಾರಣಗಳು. ಅದನ್ನು ಇಟ್ಕೊಂಡು ಪರಮಾತ್ಮ ಈ ಸಂಸಾರ ತಂತ್ರವನ್ನೆಲ್ಲ ನಡೆಸ್ತಾನೆ ಅನ್ನೋದು ಹೇಳಲ್ಪಟ್ಟಿದೆ ಇದರಲ್ಲಿ. ಇದು ಅವನಿಗೆ ಪ್ರಧಾನವಾಗಿ ಜ್ಞಾನ, ಇಚ್ಛೆ, ಪ್ರಯತ್ನಗಳಲ್ಲಿ ಹೇಗೆ ವ್ಯತ್ಯಾಸಗಳೆಲ್ಲ ಉಂಟಾಗುತ್ತೆ ಅನ್ನೋದನ್ನ ನಿರೂಪಣೆ ಮಾಡಿದ್ರು. ಇದು ಸಂಸ್ಕೃತದಲ್ಲಿ ವಿಸ್ತಾರವಾಗಿ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಈ ಶ್ಲೋಕಗಳು, ಈ ಸ್ವರೂಪ, ಜೀವಾತ್ಮ ಸ್ವರೂಪವೆಲ್ಲ ಬಹಳ ಪ್ರಧಾನವಾದದ್ದು ಇದರಲ್ಲಿ. ಬೋಧ ಅಂತ ಹೇಳಿ ಇದರಲ್ಲಿ ತುಂಬಾ ವಿಷಯಗಳನ್ನ ವಿಚಾರ ಮಾಡ್ತಾರೆ. ಆತ್ಮ ಜ್ಞಾನ ಸ್ವರೂಪ, ಜ್ಞಾತ ಜ್ಞಾನಾಶ್ರಯಶ್ಚ ಜ್ಞಾಧಿಕರಣೋಕ್ತಂ ಸಾಧಿತಂ.
ಪ್ರಜ್ಞಾಧಿಕರಣದಲ್ಲಿ ಅಲ್ಲಿ 4 ಅಧಿಕರಣಗಳು ಪ್ರಾಸಂಗಿಕವಾಗಿ ಬರುತ್ತೆ. ಜೀವಾತ್ಮನಿಗೂ ಪರಮಾತ್ಮನಿಗೂ ಸಂಬಂಧ ಅಂಶಾಧಿಕರಣ ಅನ್ನೋದು, ಜ್ಞಾಧಿಕರಣ ಅವನಿಗೆ ಯಜ್ಞ ಆತ ಏವ ಅಂತ ಹೇಳಿ ಜ್ಞಾತೃತ್ವವಿದೆ ಅಂತ ಹೇಳೋದು, ಕರ್ತಾಶಾಸ್ತ್ರ ಅರ್ಥವತ್ವಾತ್ ಪರಾತು ದರ್ಶುತೆ, ಇದೆಲ್ಲ ಅಧಿಕರಣಗಳಲ್ಲಿ 4 ಅಧಿಕರಣಗಳು ಪ್ರಾಸಂಗಿಕವಾಗಿ ಜೀವಾತ್ಮ ಸ್ವರೂಪವನ್ನು ಶೋಧನೆ ಮಾಡ್ತಾರೆ. ಶೋಧನೆ ಮಾಡುವಾಗ ಸ್ಥಾಪನೆ ಮಾಡಿರುವಂತಹ ವಿಷಯಗಳು. ಆತ್ಮನಃ ಜ್ಞಾತೃತ್ವಂ ಯಥಾ ಸ್ವಾಭಾವಿಕಂ, ಜ್ಞಾತೃತ್ವ ಅನ್ನೋದು ಸ್ವಾಭಾವಿಕ, ಅವನಿಗೆ ಅಸಾಧಾರಣವಾದ ಧರ್ಮ. ಜ್ಞಾತೃತ್ವ ಅನ್ನೋದೇ ಜೀವಾತ್ಮನಿಗೆ ಅಸಾಧಾರಣವಾದ ಧರ್ಮ. ಶ್ರುತಿ ಅದಕ್ಕೆ ಅವನ ಜ್ಞಾನ ಅಂತಾನೆ ಕರೆಯುತ್ತೆ. ವಿಜ್ಞಾನಂ ಯಜ್ಞಂ ತನುತೆ ಅಂತಾನೆ ಶ್ರುತಿ ಹೇಳಿದೆ. ವಿಜ್ಞಾನವೇ ಯಜ್ಞ ಮಾಡುತ್ತೆ ಅಂತ ಹೇಳಿದ್ರೆ ವಿಜ್ಞಾನ ಮಾಡೋದಿಲ್ವಲ್ಲ, ವಿಜ್ಞಾನ ಉಳ್ಳವನು ತಾನೇ ಮಾಡೋನು. ವಿಜ್ಞಾನ ಅಂತ ಯಾಕೆ ಹೇಳಿದೆ? ತದ್ಗುಣ ಸಾರತ್ವಾತ್ ತದ್ವ್ಯಪದೇಶ ಪ್ರಾಜ್ಞವತ್ ಅಂತ ಸೂತ್ರದಲ್ಲಿ ಹೇಳಿದ್ರು. ಗುಣಸಾರತ್ವ, ಸಾರಭೂತವಾದ ಗುಣ ಜ್ಞಾತೃತ್ವ ಜೀವಾತ್ಮನಿಗೆ. ಆ ಸಾರಭೂತವಾದ ಗುಣವಾದ್ದರಿಂದ ಅವನಿಗೆ ಜ್ಞಾನ ಅಂತಾನೆ ಶ್ರುತಿ ಹೇಳಿದೆ. ಪ್ರಾಜ್ಞವತ್, ಪರಮಾತ್ಮನಿಗೆ ಆನಂದೋ ಬ್ರಹ್ಮ ಅಂತ ಶ್ರುತಿ ಹೇಳಿತು. ಆನಂದವೇ ಬ್ರಹ್ಮ, ಅವನಿಗೆ ಅದು ಪ್ರಧಾನವಾದ ಗುಣ, ಸಾರಭೂತವಾದ ಗುಣ ಹೇಳಿರೋ ಹಾಗೆ ಜೀವಾತ್ಮನಿಗೆ ಜ್ಞಾತೃತ್ವವೇ ಸಾರಭೂತವಾದ ಗುಣ. ಅದರಿಂದ ಜ್ಞಾನ ಅಂತಾನೆ ಹೇಳಿದೆ. ಲೋಕದಲ್ಲಿ ಅದನ್ನು ನಾವು ನೋಡಬಹುದು ಅಂತಂದೆ ಹೇಳಿದೀನಿ ಹಿಂದೆ. ಉದಾಹರಣೆ ಕೊಡೋರು ಬಡಿಸ್ತಾ ಇರುವಾಗ, ಒಬ್ಬ ಲಾಡು ತಗೊಂಡು ಬಂದು ಬಡಿಸ್ತಾ ಇರುವಾಗ ಅವ್ನು ನೋಡಿ ನಾವು ಲಾಡು ಸ್ವಲ್ಪ ಈ ಕಡೆ ಬಾ ಅಂತ ಕರಿತೀವಿ. ಲಾಡು ಅಲ್ಲ, ಅವನ್ ಲಾಡುವನ್ನು ಹೊತ್ಕೊಂಡಿರೋದು ಅವನಿಗೆ ಪ್ರಧಾನವಾದ ಗುಣ, ಅದು ಸಾರಭೂತವಾದ ಗುಣ. ಲಾಡುವನ್ನ ತಗೊಂಡ್ಬಂದು ಬಡಿಸ್ತಾ ಇದ್ದಾನೆ, ಲಾಡು ಸ್ವಲ್ಪ ಇಲ್ಲಿ ಬಡಿಸು ಅಂತ ಹೇಳ್ತೀವಿ. ಹಾಗೆ ಹೇಳೋ ಹಾಗೆ ಜೀವಾತ್ಮನಿಗೆ ಜ್ಞಾನ ಅಂತಾನೆ ಹೇಳ್ಬಹುದು. ಅದಕ್ಕೆ ಜ್ಞಾತೃತ್ವ ಅನ್ನೋದು ಪ್ರಧಾನವಾದ ಗುಣ, ಸಾರಭೂತವಾದ ಗುಣ ಅವನಿಗೆ. ಸ್ವಾಭಾವಿಕ, ಅದು ಹೇಗೆ ಸ್ವಾಭಾವಿಕವೋ ಹಾಗೆಯೇ ಕರ್ತೃತ್ವಮಪಿ ಸ್ವಾಭಾವಿಕಂ ಇತಿ ಕರ್ತೃಧಿಕರಣ ಸಿದ್ಧಂ ನಿರೂಪಯತಿ. ಕರ್ತಾಶಾಸ್ತ್ರ ಅರ್ಥವತ್ವಾತ್ ಅನ್ನೋದು ಕರ್ತೃಧಿಕರಣ, ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಿದ್ದಾರೆ ಬೋಧ ಇತ್ಯಾದಿನ. ಪ್ರತ್ಯಗರ್ಥ ಅಂದ್ರೆ ಅಹಮರ್ಥ ಅಂತ ಹೇಳೋದು. ಜೀವಾತ್ಮ ಬೋಧ, ಜ್ಞಾನಾಶ್ರಯ ಅನ್ನೋದೇ ಇಲ್ಲಿ ಪ್ರಧಾನವಾದ ಅರ್ಥ. ಬೋಧ ಅಂತ ಹೇಳಿದ್ರೆ ತಿಳಿಯುವವನು ಅಂತ ಅರ್ಥ. ಜ್ಞಾತೃತ್ವವಿದೆ ಅಂತ ಹೇಳಿದ್ರೆ ಏನರ್ಥ? ಜ್ಞಾನಕ್ಕೆ ಆಶ್ರಯವಾಗಿದ್ದಾನೆ, ಜ್ಞಾನ ಧರ್ಮವಿದೆ ಅವನಿಗೆ. ಕರ್ತ ಪ್ರಯತ್ನಾಶ್ರಯ, ಕರ್ತೃತ್ವವಿದೆ ಅಂತ ಹೇಳಿದ್ರೆ ಅವನಿಗೆ ಅನುಷ್ಠಾನ ಶಕ್ತಿ ಇದೆ, ಪ್ರಯತ್ನ ಮಾಡಬಹುದು. ಪ್ರಯತ್ನವೇ ಪಡೆದೇ ಹೋದ್ರೆ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲವನ್ನು ಕರ್ಮದ ಮೇಲೆ ಹಾಕಿ ಪರಮಾತ್ಮನ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಕೂತಿದ್ರೆ ಏನು ಸಿಗೋದಿಲ್ಲ. ಪ್ರಯತ್ನ ಪಡಬೇಕು, ಪರಮಾತ್ಮ ಅದನ್ನ ಪೂರ್ಣಗೊಳಿಸ್ತಾನೆ. ಪ್ರಯತ್ನ ಪಡು ಅಂತಾನೆ ಗೀತೆಯಲ್ಲಿ ಪೂರ್ಣವಾಗಿ ಉಪದೇಶ, ಕುರು ಅಂತಾನೆ ಹೇಳ್ತಾನೆ. ಇದು ಮಾಡು, ಹೀಗ್ ಮಾಡು, ಹೀಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ. ಶಾಸ್ತ್ರವು ಅದೇ ಹೇಳುತ್ತೆ. ಭೋಕ್ತಾಚ ಭೋಗಾಶ್ರಯಶ್ಚ, ಅನುಭವಗಳಿಗೆಲ್ಲ ಸುಖ ದುಃಖ ಅನುಭವಗಳಿಗೆ ಆಶ್ರಯನಾಗಿದ್ದಾನೆ. ಸುಖ ದುಃಖಾದಿ ಆಶ್ರಯಶ್ಚ ಪ್ರಮಾಣೈಹಿ, ಪ್ರತ್ಯಕ್ಷ ಅನುಮಾನ ಆಗಮೈಹಿ. 3 ಪ್ರಮಾಣಗಳು ಸ್ವತಂತ್ರವಾದ ಪ್ರಮಾಣಗಳು ಅಂತ ನಾವು ಒಪ್ಕೊಂಡಿರೋದು. ಪ್ರತ್ಯಕ್ಷ, ಅನುಮಾನ ಮತ್ತೆ ಶ್ರುತಿಗಳು. ದೃಢಂ ದುರಪನ್ನವತೆಯ, ಯಾರು ತಳ್ಳಿ ಹಾಕಕ್ಕಾಗದೇ ಇರೋ ಹಾಗೆ ಸ್ಪಷ್ಟವಾಗಿ ಅವಗಮಿತ ನಿಶ್ಚಿತ, ಹೀಗೆ ನಿಶ್ಚಯ ಮಾಡಲ್ಪಟ್ಟಿದ್ದಾನೆ. ಅದಕ್ಕೆ ಮೇಲೆ ಆಕ್ಷೇಪ ಏನು ಅಂದ್ರೆ ನನು ಅಂತ ಬಂದ್ರೆ ಆಕ್ಷೇಪ ಅಂತ ಅರ್ಥ. ಇಲ್ಲಿ ಇದರಲ್ಲಿ ವ್ಯಾಖ್ಯಾನಗಳಲ್ಲಿ ನಾನು ಅಂದ್ರೆ ಈಗ ತಾನೇ ಹೇಳಿದೆ, ನೀವು ಹೇಳ್ತೀರಲ್ಲ ಇದು ಹೇಗೆ ಹೇಳ್ತೀರಾ ಅಂತ, ಇದು ಆಕ್ಷೇಪ ಮಾಡೋದು ರೀತಿ. ಪ್ರಕೃತೇ ಕ್ರಿಯಮಾಣಾನಿ ಪುನೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನಾನೇ ಕರ್ತ ಅಂತ ತಿಳಿದಿಯಾನೆ, ಪ್ರಕೃತಿಯೇ ಎಲ್ಲ ಮಾಡುತ್ತೆ. ಇದು ಸಾಂಖ್ಯರ ಸಿದ್ಧಾಂತ. ಸಾಂಖ್ಯರು ಮುಖ್ಯವಾಗಿ ವೇದಾಂತಕ್ಕೆ ವಿರೋಧಿಗಳು. ಇದರಲ್ಲಿ ಅವರು ಕೂಡ ನಿರ್ವಿಶೇಷ ಆತ್ಮನನ್ನೇ ಹೇಳ್ತಾರೆ. ಸಾಂಖ್ಯರು ಅನೇಕ ಆತ್ಮಗಳನ್ನು ಒಪ್ಕೊಂಡ್ರು. ಅನಂತರಾದ ಆತ್ಮರಿದ್ದಾರೆ, ಎಲ್ಲ ನಿತ್ಯ ಸತ್ಯವಾದವರು. ಪ್ರಕೃತಿಯೂ ಸತ್ಯ, ಎರಡೇ ತತ್ವಗಳು. ಪ್ರಕೃತಿಯಲ್ಲಿ 24 ಬಗೆ ಇದೆ ಅಂತ ಹೇಳಿದ್ರು. ಆತ್ಮರೆಲ್ಲ ವಿಭು ಅಂತ ಹೇಳಿದ್ರು. ಜ್ಞಾನ ಸ್ವರೂಪ, ಜ್ಞಾತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಕರ್ತೃತ್ವ ಇಲ್ಲ, ಎಲ್ಲ ಪ್ರಕೃತಿ ಧರ್ಮಗಳು ಅಂತ ಹೇಳಿದ್ರು. ಪ್ರಕೃತಿ ಬದ್ಧತೆ, ಪ್ರಕೃತಿ ಮುಚ್ಯತೆ, ಪ್ರಕೃತಿ ಕರ್ತೃ, ಪ್ರಕೃತಿ ಭೋಕ್ತೃ, ಹೀಗೆಲ್ಲ ಹೇಳ್ತಾರೆ. ಆ ಧರ್ಮಗಳನ್ನ ತನ್ನ ಮೇಲೆ ಆರೋಪ ಮಾಡಿಕೊಂಡು ಜೀವಾತ್ಮ ಸುಖ ದುಃಖ ಅನುಭವಿಸಿದ್ದಾನೆ. ಅದ್ವೈತದಲ್ಲಿಯೂ ಇದೇ ಆತ್ಮನನ್ನೇ ಹೇಳಿದ್ರು, ಒಂದೇ ಆತ್ಮ ಅಂತ ಹೇಳಿದ್ರು.
ಅವರು ಅನೇಕ ಆತ್ಮಗಳನ್ನ ಹೇಳಿದ್ರೆ ಇವರು ಅದೇ ನಿರ್ವಿಶೇಷ ಆತ್ಮ ಒಬ್ಬನೇ, ಮಿಕ್ಕಿದ್ದೆಲ್ಲ ಮಿಥ್ಯೆ ಅಂತ ಹೇಳಿದ್ರು ಅದ್ವೈತದಲ್ಲಿ. ಪ್ರಕೃತಿಯನ್ನು ಮಿಥ್ಯೆ ಒಪ್ಕೊಳ್ಳಿಲ್ಲ, ಎಲ್ಲ ಮಿಥ್ಯೆ ಅಂತ ಹೇಳಿದ್ರು. ಆತ್ಮನನ್ನು ಮಾತ್ರ, ಆತ್ಮ ಸ್ವರೂಪದಲ್ಲಿ ಇಬ್ರು ಏನು ವ್ಯತ್ಯಾಸ ಇಲ್ಲ, ಸಾಂಖ್ಯರಿಗೂ ಮತ್ತೆ ಅದ್ವೈತಿಗಳಿಗೂ. ಆದರೆ ಒಬ್ಬ ಆತ್ಮ, ಅವರು ಅನೇಕ ಆತ್ಮರುಗಳು, ಎಲ್ಲ ಜೀವಾತ್ಮ ಅಂತ ಹೇಳ್ತಾರೆ, ಬ್ರಹ್ಮ ಅಂತ ಹೇಳಲಿಲ್ಲ, ಬ್ರಹ್ಮನನ್ನು ಒಪ್ಕೊಳ್ಳಿಲ್ಲ. ಇದೆಲ್ಲ ವ್ಯತ್ಯಾಸಗಳು ಇದೆ ಸಿದ್ಧಾಂತದಲ್ಲಿ. ಇಲ್ಲಿ ಪ್ರಕೃತಿಯೇ ಗುಣಗಳು ಇದೆಲ್ಲ ಇಟ್ಕೊಂಡು ಗೀತೆ ಶ್ಲೋಕಗಳನ್ನೆಲ್ಲ ಹೇಳ್ತಾರೆ ಸಾಂಖ್ಯರು. ಪ್ರಕೃತಿ ತಾನೇ ಹೇಳಿದೆ, ಪ್ರಕೃತಿಯೇ ಎಲ್ಲ ಕೆಲಸ ಮಾಡುತ್ತೆ ಅಂತ. ಪ್ರಕೃತೇ ಕ್ರಿಯಮಾಣಾನಿ ಗುಣೈಹಿ, ಪ್ರಕೃತಿ ಸತ್ವ ರಜಸ್ಸು ತಮಸ್ಸು ಗುಣಗಳೆಲ್ಲ ಇದೆಯಲ್ಲ, ಆ ಗುಣಗಳಿಗೆ ಕರ್ತೃತ್ವ. ನತು ಆತ್ಮನಃ ಇತಿ ಭಗವತಾ ಏವ ಕಿಲ ಉಕ್ತಂ, ಪರಮಾತ್ಮನೇ ಹೇಳ್ಬಿಟ್ಟಿದಾನಲ್ಲ ಹೇಳಿದ್ರೆ, ಕರ್ತೃತ್ವ ಅಭಾವೇ ಇತ್ಯಾದಿ. ಕರ್ತೃತ್ವ ಅಭಾವವಾದೇ, ಕರ್ತೃತ್ವ ಅಭಾವ ಹೇಳಿರುವ ವಾಕ್ಯಗಳಿಗೆ ಏನರ್ಥ ಅಂದ್ರೆ, ನಾಸ್ತಿ ಇತ್ಯಾದಿ ಅಭಿಮಾನೇ ಅಸ್ಮಿನ್ ಭಗವಾನ್ ಗೀತೋಪದೇಷ್ಟ ಆನ್ಯ ಪರ್ಯಂ ಅರ್ಥಾಂತರ ಪರತಾಂ, ಬೇರೆ ಒಂದು ಅರ್ಥದಲ್ಲಿ ಸ್ವಯಂ ತು ಅಗಾಯತೆ ಸ್ವಯಮೇವ ಗೀತಾಯಾಮ್ ಈ ಅಭಿಧದೆ, ತಾನೇ ಒಂದು ಸ್ವತಂತ್ರ ಸ್ವಾಮಿ ಏನು ಹೇಳ್ದ ಇಲ್ಲಿ ಹೇಳ್ತಾರೆ, ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ ವಿಧಂ ವಿವಿಧಾಚ ವಿವಿಧಾಶ್ಚ ಅಂತ ಎರಡು ಪಾಠ, ಪೃಥಕ್ ಚೇಷ್ಟ ದೈವಂ ಚೈವ ಅತ್ರ ಪಂಚಮಂ ಅಂತ. ಶರೀರ ವಾಂಗ್ಮನೋಭಿಃ ಯತ್ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಯೋನಯಃ. 5 ಕಾರಣಗಳಿದೆ ಅದಕ್ಕೆ. ಇವನು ತಾನೇ ಎಲ್ಲ ಮಾಡ್ತೀನಿ ಅಂತ ತಿಳ್ಕೊಳ್ತಾನಲ್ಲ, ಇದು ಹೇಗೆ ಸರಿ ಅಂತ ಅಲ್ಲಿ ಉಪದೇಶ ಮಾಡಿರೋದು. ಏಕಸ್ಯ ಕಾರ್ಯಸ ನಿಷ್ಪತ್ತೌ ಶರೀರೇಂದ್ರಿಯಾದೀನಾಂ ಪಂಚಾನಾಂ ಅವರ್ಜನೀಯತಾಂ ಅಭಿಧಾಯ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ ಅಂತ ಹೇಳಿದ್ರು. ನ ಸ ಪಶ್ಯತಿ ದುರ್ಮತಿಃ, ಕಂಡೋದಿಲ್ಲ. ಯಾಕೆ ಅಂದ್ರೆ ಎಲ್ಲ 5 ವಿಷಯಗಳು ಸೇರಿ ಎಲ್ಲ ಉಂಟಾಗ್ತಿರುವಾಗ, ಶರೀರ ವಾಂಗ್ಮನೋಭಿಃ ಯತ್ ಕರ್ಮ ಪ್ರಾರಭತೆ ನ್ಯಾಯಂ ವಾ ವಿಪರೀತಂ ವಾ, ಹೇಗಾದ್ರೂ ಇರಬಹುದು, ಸರಿಯಾಗಿರ್ಬಹುದು, ತಪ್ಪಾಗಿರ್ಬಹುದು. ನಾವು ಹೇಗೆ ಸಂಕಲ್ಪ ಮಾಡಿದ್ರೆ ಹಾಗೆ ಪ್ರಯತ್ನ ಅದಕ್ಕೂ ಆಗುತ್ತೆ. ಪರಮಾತ್ಮ ಅದನ್ನ ನಡೆಸ್ಕೊಡ್ತಾನೆ. ತಪ್ಪಾಗಿ ಸಂಕಲ್ಪ ಮಾಡಿದ್ರೆ ಅದನ್ನೇ ಪೂರ್ಣಗೊಳಿಸ್ತಾನೆ, ಸರಿ ಸಂಕಲ್ಪ ಮಾಡಿದ್ರೆ ಅದನ್ನು ಪೂರ್ಣಗೊಳಿಸ್ತಾನೆ. ಎಲ್ಲ ನಾವು ಹೇಗೆ ಸಂಕಲ್ಪ ಮಾಡ್ತೀವೋ ಅಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟ ಪರಮಾತ್ಮ. ನಾವು ಸರಿಯಾದ ಸಂಕಲ್ಪ ಮಾಡ್ಬೇಕಾದ್ದು ನಮ್ಮ ಕೈಲಿದೆ. ಆದ್ರೆ ಇಲ್ಲಿ 5 ವಿಷಯಗಳು ಮಾಡೋದನ್ನ ಒಬ್ಬನೇ ಮಾಡ್ತೀನಿ ಅಂತ ಹೇಳೋದು ಇತಿ ಶರೀರಾದಿ ರಹಿತಸ್ಯ ಕರ್ತೃತ್ವ ಅಸಂಭವಂ ಹಿ ಸ ಏವಾಹ. ಶರೀರ ಇಲ್ಲದೆ ಇರುವಾಗ ಇದೆಲ್ಲ ಎಲ್ಲಿ ಬರುತ್ತೆ ಅವನಿಗೆ? ಶರೀರ ಇಂದ್ರಿಯಗಳೆಲ್ಲ ಇಲ್ಲದೆ ಹೋಗಿದ್ದಿದ್ರೆ ಈ ಪ್ರಾಕೃತವಾದದ್ದು ಸ್ವರೂಪದಲ್ಲೇ ಅದೆಲ್ಲ ಇಲ್ಲ ಅವನಿಗೆ, ಸ್ವಾಭಾವಿಕವಲ್ಲ. ಇದೆಲ್ಲ ಕರ್ಮದಿಂದ ಶರೀರ ಸಂಬಂಧ ಬಂದಿದೆ. ಹಾಗೆ ಲೇಖನಾಧಿಕಾರಿಯಂ ಪ್ರತಿ ಪತ್ರ ಮೀಶ ಲೇಖನಿ ಆದಿ ಸಾಧನಾನಾಂ ಅವರ್ಜನೀಯತ್ವ ಮಾತ್ರೇಣ ಪುರುಷಸ್ಯ ಲೇಖನೆ ಕರ್ತೃತ್ವ ನಾಸ್ತಿ ಇತಿ ಕೋ ವಾ ಬ್ರವೀತಿ ಮತಿಮಾನ್. ಬರಿಬೇಕು ಅಂದ್ರೆ ಅವನಿಗೆ ಪೇಪರ್ ಇರಬೇಕು, ಪೆನ್ ಇರಬೇಕು, ಇಂಕ್ ಇರಬೇಕು. ಇದೆಲ್ಲ ಇಲ್ಲದೆ ಹೋದ್ರೆ ಏನು ಬರೀಕಾಗೋದಿಲ್ಲ. ಆದ್ರೆ ಇವನ ಕರ್ತೃತ್ವವೇ ಇಲ್ಲವೇ? ಇವನು ಕರ್ತೃತ್ವವೂ ಇದೆ, ಎಲ್ಲ ಸೇರ್ಕೊಂಡು ಮಾಡ್ತಾನೆ ಅಂತ ಅರ್ಥ. ಆದ್ದರಿಂದ ಕರ್ತಾ ಇತ್ಯೇವ ತಸ್ಮಿನ್ನೇವ ಶ್ಲೋಕೆ ಸನ್ನಿರ್ದಿಶಿತ. ಕರ್ತಾ ಶಾಸ್ತ್ರಾರ್ಥವತ್ವಾದಂದ್ರೆ ಕರ್ತೃತ್ವವೂ ಇದೆ, ಯಾವ ರೀತಿ ಇದೆ ಅನ್ನೋದನ್ನ ನಾವು ತಿಳಿಬೇಕು ಅಂತ ಹೇಳಿದ್ರು. ಅದಕ್ಕೆ ಮೇಲೆ ಇನ್ನೊಂದು ಆಕ್ಷೇಪ, ನಾನು ಕಾರ್ಯಕಾರಣಕಾರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಇತಿ ಕರ್ತೃತ್ವಸ್ಯ ಪ್ರಕೃತಿ ಸಂಬಂಧಾಧೀನತ್ವಸ್ಯ ಭಗವತಾ ಏವ ಅಭಿಧಾನಾತ್ ಕಥಂ ತತ್ ಇತ್ಯತ್ರಾಹ. ಪ್ರಕೃತಿಯ ಸಂಬಂಧಕ್ಕೆ ಅಧೀನವಾಗಿದೆ ಅಂದ್ರೆ ಸ್ವಾಭಾವಿಕವಾಗಿ ಕರ್ತೃತ್ವ ಇಲ್ಲವೇ ಅನ್ನುವ ಪ್ರಶ್ನೆ ಬರುತ್ತೆ. ಕರ್ತೃತ್ವ ಗೀತೆಯಲ್ಲಿ ಉಪದೇಶ ಮಾಡಿರೋದು ಏನು? ಈ ಕರ್ತೃತ್ವ ಎಲ್ಲ ನಿನಗಿಲ್ಲ ಅಂತ ತಿಳ್ಕೊ, ಪ್ರಕೃತಿ ಸಂಬಂಧದಿಂದ ಬಂದಿದೆ, ಗುಣಗಳೇ ಮಾಡ್ತಾ ಇದೆ ಅಂದ್ರೆ ಗುಣಗಳ ಸಂಬಂಧ ಇಲ್ಲೇ ಹೋದ್ರೆ ಕರ್ತೃತ್ವ ಇದೆಯೋ ಇಲ್ವೋ ಇವನಿಗೆ? ಆ ಪ್ರಶ್ನೆಯೂ ಬರುತ್ತಲ್ಲ ಅಲ್ಲಿ. ಅದರಲ್ಲೂ ಕರ್ತೃತ್ವ ಇದೆ ಇವನಿಗೆ, ಕರ್ತೃತ್ವ ಯಾವತ್ತೂ ಇದೆ ಇವನಿಗೆ. ಆದರೆ ಅದು ಸ್ವಾಭಾವಿಕವಾದ ಕರ್ತೃತ್ವ ಬೇರೆ ರೀತಿಯಾದದ್ದು. ಅವನಿಗೆ ತನ್ನ ಸ್ವರೂಪ ಜ್ಞಾನ ಪೂರ್ಣವಾಗಿ ಗೊತ್ತಾದ್ರೆ ಭಗವತ್ ಕೈಂಕರ್ಯಗಳೆಲ್ಲ ಮಾಡ್ತಾನೆ, ಅದೆಲ್ಲ ಇವನು ಮಾಡ್ಬೇಕು, ಇವನ್ದೇ ಕರ್ತೃತ್ವ. ಅದೆಲ್ಲ ಅಲ್ಲಿಯೂ ಪರಾಧೀನವಾದದ್ದೇ, ಆದರೆ ಆ ರೀತಿಯಾದ ಕರ್ತೃತ್ವ ಇದೆ ಇವನಿಗೆ. ಉಕ್ತವಚನೇನ ಪ್ರಕೃತಿರೇವ ಕರ್ತೃತ್ವೇ ಹೇತು
ತರ್ಹಿ ಪುರುಷ ಸುಖ ದುಃಖಾನ ಭೋಕ್ತೃತ್ವ ಹೇತುರುಚ್ಯತೆ. ಇದು ಇನ್ನೊಂದು ಪ್ರಶ್ನೆ ಬರುತ್ತೆ. ಪ್ರಕೃತಿಯೇ ಎಲ್ಲ ಮಾಡಿದ್ರೆ ಪುರುಷನಿಗೆ ಯಾಕೆ ಅನುಭವ ಬರಬೇಕು? ಇವನಿಗೆ ಬರಬಾರ್ದಲ್ಲ. ಪ್ರಕೃತಿಯೇ ಎಲ್ಲ ಕೆಲಸನೂ ಮಾಡ್ತಾ ಇದ್ರೆ ಸುಖ ದುಃಖವು ಪ್ರಕೃತಿಯೇ ಅನುಭವಿಸ್ಬೇಕು, ಇವನಿಗೆ ಯಾಕೆ ಅನುಭವಿಸ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು. ಸುಖ ದುಃಖದ ಅನುಭವಕ್ಕೆ ಪುರುಷನೇ ಕಾರಣ, ಕೆಲಸ ಮಾಡೋದಕ್ಕೆಲ್ಲ ಪ್ರಕೃತಿ ಕಾರಣ. ಇದಕ್ಕೇನರ್ಥ ಅಂದ್ರೆ ತತ್ರೈವ ಉಕ್ತತ್ವಾತ್ ಪುರುಷಸ್ಯ ಭೋಕ್ತೃತ್ವಮಪಿ ಅಂಗೀಕಾರ್ಯ. ಸುಖ ದುಃಖ ಅನುಭವಿಸೋನು ಇವನೇ, ಆ ಪ್ರಕೃತಿಗಳ ಮಾಡಿಸೋದು ಇವನೇ. ಅದೆಲ್ಲ ಅಚೇತನಗಳು ಸ್ವತಂತ್ರವಾಗಿ ಪ್ರವೃತ್ತಿ ಆಗಕ್ಕಾಗೋದಿಲ್ಲ. ಅಚೇತನಗಳಿಗೆ ಇವನ ಸಂಕಲ್ಪದಿಂದಲೇ ಅವುಗಳೆಲ್ಲ ಪ್ರವೃತ್ತಿ ಆಗೋದು. ಇವನ ಸಂಕಲ್ಪದಿಂದ ಪರಮಾತ್ಮನು ಅದನ್ನೆಲ್ಲ ಕೆಲಸ ಮಾಡಿಸ್ತಾನೆ ಹಾಗೆ. ಆದ್ದರಿಂದ ಇದಕ್ಕೆ ಅನುಗುಣವಾಗಿ, ಸಂಕಲ್ಪಕ್ಕೆ ಅನುಗುಣವಾಗಿ, ಪ್ರಯತ್ನಕ್ಕೆ ಅನುಗುಣವಾಗಿ ಪರಮಾತ್ಮ ಈ ಪ್ರಕೃತಿ ಎಲ್ಲ ಕೆಲಸ ಮಾಡಿಸ್ತಾನೆ. ಅದೆಲ್ಲ ಇವನಿಗೆ ಅಧೀನದಲ್ಲಿ ಕೊಟ್ಟಿದ್ದಾನೆ. ಇದನ್ನ ಶರೀರ ಕೊಟ್ಟು ಉಪಯೋಗಿಸ್ಕೋ ಅಂತ ಹೇಳಿದ್ದಾನೆ. ಆದ್ದರಿಂದ ಪ್ರಕೃತಿ ಸ್ವತಂತ್ರವಾಗಿ ಕೆಲಸ ಮಾಡಕ್ಕಾಗೋದಿಲ್ಲ. ಪ್ರಕೃತಿ ಸಂಬಂಧದಿಂದ ಮಾಡಿರೋದು ಒಂದು ಅರ್ಥವೇ ಹೊರತು ಕಾರ್ಯಕಾರಣ ಕರ್ತೃತ್ವ ಹೇತು. ಪ್ರಕೃತಿ ಅಂದ್ರೆ ಪ್ರಕೃತಿ ಸಂಬಂಧ ಅಂತ ಅರ್ಥ. ಪ್ರಕೃತಿಯೇ ಸ್ವತಂತ್ರವಾಗಿ ಏನು ಕೆಲಸ ಮಾಡೋದಿಲ್ಲ. ಅನುಭವ ಇರೋದು ಇವನಿಗೇನೆ. ಅನುಭವವನ್ನ ಪ್ರಕೃತಿಗೆ ಬರಬೇಕು. ಅದಕ್ಕೆ ಪ್ರಕೃತಿ ತಾನೇ ಮಾಡುತ್ತೆ, ನನಗೆ ಯಾಕೆ ಸುಖ ದುಃಖ ಬರಬೇಕು ಅಂತ ಹೇಳಕ್ಕಾಗಲ್ಲ. ಇವನೇ ಅನುಭವಿಸೋದು, ಇವನೇ ಕೆಲಸವನ್ನು ಮಾಡೋದು. ಭೋಕ್ತೃತ್ವಸ್ಯ ಭೋಗ ಕರ್ತೃತ್ವ ರೂಪತ್ವಾತೆ ಕರ್ತೃತ್ವ ಸಿದ್ಧವೇವ. ಅನುಭವಿಸೋದು ಯಾವುದು ಅನುಭವ? ಭೋಕ್ತೃತ್ವ ಅಂತ ಹೇಳಿದ್ರೆ ಅವನಿಗಿದ್ರೆ ಭೋಗಕರ್ತ ಯಾರೋ ಅವನೇ, ಅನುಭವಿಸೋನು ಯಾರೋ ಅವನಿಗೆ ಭೋಕ್ತೃತ್ವ ಇರೋದು. ಅದು ಕರ್ತೃತ್ವವೇ ಆಯ್ತು ಅಲ್ಲಿಗೆ. ಕಿಂಚ ಯತ್ರ ಭೋಕ್ತೃತ್ವಂ ತತ್ರ ಕರ್ತೃತ್ವಂ ಇತಿ ವ್ಯಾಪ್ತೇಹೇ ತಸ್ಯ ಕರ್ತೃತ್ವಮಪಿ ಅವಶ್ಯಕಂ. ಅದು ವ್ಯಾಪ್ತಿ ಇದೆ ಎರಡಕ್ಕೂ. ಅನುಮಾನದಲ್ಲಿ ಹೇಳ್ತಾರೆ ಯತ್ರ ಭೋಕ್ತೃತ್ವಂ ತತ್ರ ಕರ್ತೃತ್ವಂ ಅಂತ ಹೇಳ್ಬಿಟ್ಟು. ಅನ್ಯಥಾ ಅನ್ಯಃ ಕರ್ತ ಅನ್ಯೋ ಭೋಕ್ತ ಇತಿ ಆಪತ್ತಿ. ಯಾರೋ ಮಾಡಿದ್ದಕ್ಕೆ ಯಾರಿಗೋ ಅನುಭವ ಬರಬೇಕು, ಆಗ ಬರೋದಿಲ್ಲ. ಅವಾಗ ಕೃತ ವಿಪ್ರನಾಶ, ಅಕೃತ ಅಭ್ಯಾಗಮ, ಇದೆಲ್ಲ ದೋಷಗಳು ಬರುತ್ತೆ. ನಾವು ಮಾಡಿದ ಕೆಲಸಕ್ಕೆ ನಮಗ್ ಫಲ ಬರದೇ ಇರೋದು, ಇನ್ನೊಬ್ರು ನಾವು ಮಾಡದೇ ಇರೋ ಕೆಲಸಕ್ಕೆ ಫಲ ಬರೋದು, ಇದೆಲ್ಲ ದೋಷಗಳು. ಅಕೃತ ಅಭ್ಯಾಗಮ, ಬೇರೆ ಯಾರೋ ಮಾಡಿದ ಕರ್ಮ ನಮಗ್ ಫಲ ಬರಕ್ಕಾಗೋದಿಲ್ಲ. ನಾವು ಮಾಡದೇ ಇರೋ ಫಲಕ್ಕೆ ನಮಗ್ ಬರೋ ಕೆಲಸಕ್ಕೆ ನಮಗ್ ಫಲ ಬರೋದಿಲ್ಲ. ಕೃತ ವಿಪ್ರನಾಶ, ನಾವು ಮಾಡಿರೋದು ನಾಶವಾಗಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಶಾಸ್ತ್ರಗಳ ನಂಬಿಕೆ ಹೋಗ್ಬಿಡುತ್ತೆ ಎಲ್ಲರಿಗೂ. ಯಾರು ಏನು ಮಾಡ್ಬೇಕಾಗಿ ಏನು ಮಾಡೋದಿಲ್ಲ ಅವಾಗ. ಯಾಕೆ ಅಂದ್ರೆ ಏನು ಮಾಡ್ದೇನೆ ಯಾರ್ದೋ ಕರ್ಮಗಳೆಲ್ಲ ಫಲ ಬರಕ್ ಶುರು ಆದ್ರೆ ಏನಾಗುತ್ತೆ ಅವಾಗ? ಎಲ್ಲ ಅವ್ಯವಸ್ಥೆ ಆಗ್ಬಿಡುತ್ತೆ. ಹಾಗಿಲ್ಲ ಲೋಕದಲ್ಲಿ. ಶಾಸ್ತ್ರವು ಸ್ಪಷ್ಟವಾಗಿ ಇದೆಲ್ಲ ಹೇಳುತ್ತೆ. ಆದ್ರೆ ಇದು ಲೋಕದಲ್ಲಿ ಹೇಳುವ ಮಾತು ಏನು ಅಂದ್ರೆ, ಇದು ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ಅಂತ ಹೇಳ್ತೀವಿ. ಪುಣ್ಯದ ಫಲವನ್ನು ಇಚ್ಛೆ ಪಡ್ತಾರೆ, ಪುಣ್ಯ ಕರ್ಮ ಮಾಡಕ್ಕೆ ಇಷ್ಟಪಡಲ್ಲ, ಕರ್ಮದ ಫಲ ಮಾತ್ರ ಇಷ್ಟಪಡ್ತಾರೆ ಅಂತ. ಅದು ಫಲದಲ್ಲಿ, ಅನುಭವದಲ್ಲಿ ಅವರಿಗೆ ಆಸೆ ಇದೆ ಅನ್ನೋದು ತೋರಿಸುತ್ತೆ ಅಷ್ಟೇ. ಅನ್ನೋದಕ್ಕೆ ಭೋಕ್ತೃತ್ವವೇ ಇಲ್ಲ, ಕರ್ತೃತ್ವ ಇಲ್ಲ ಅನ್ನೋದು ಅರ್ಥವಲ್ಲ ಅದಕ್ಕೆ. ಆದ್ದರಿಂದ ಕರ್ತಾ ಶಾಸ್ತ್ರಾರ್ಥವತ್ತಿ, ಶಾಸ್ತ್ರ ಅನುಭವ ಎಲ್ಲದಕ್ಕೂ ಹೀಗೆ ಹೇಳದೆ ಹೋದ್ರೆ ಕರ್ತೃತ್ವ ಭೋಕ್ತೃತ್ವ ಅವನಿಗೆ ಇಲ್ಲ ಅಂದ್ಬಿಟ್ರೆ ಎಲ್ಲ ವಿರೋಧ ಬರುತ್ತೆ. ಶಾಸ್ತ್ರಕ್ಕೂ ಅನುಭವಕ್ಕೂ ಎಲ್ಲದಕ್ಕೂ ವಿರೋಧ ಬರುತ್ತೆ. ಆದ್ದರಿಂದ ಏವಂ ಕರ್ತೃತ್ವಸ್ಯ ಸಹಜತ್ವೇಪಿ ಅಸ್ತಿ ಅನ್ಯಃ ಕಶ್ಚನ ವಿಶೇಷಃ. ಸಹಜವಾದ ಕರ್ತೃತ್ವ ಇದ್ದರೂ ಕೃತಿಗಳಲ್ಲಿ, ಕಾರ್ಯಗಳಲ್ಲಿ ಸಚ ಜೀವ ಕೃತಿಷು ಪರಾಧೀನಃ, ಪರಮಾತ್ಮನ ಅಧೀನ, ನ ಸ್ವತಂತ್ರ ಇತಿ ಪರಾತ್ಮತ ಶ್ರುತೇಃ ಇತ್ಯಾದಿ ಸೂತ್ರೈಃ ಸ್ಪಷ್ಟಂ ಅಭ್ಯಧಾಯಿ ಅಂತ ಹೇಳಲ್ಪಟ್ಟಿದೆ. ಅತಃ ಜೀವಸ್ಯ ಕರ್ತೃತ್ವಂ ಸಹಜಮಪಿ ಪರಮಾತ್ಮ ಅಧೀನಂ. ಸಹಜವಾಗಿದ್ರೂ ಪರಮಾತ್ಮನ ಅಧೀನದಲ್ಲಿಯೇ ಇದೆ ಅವನಿಗೆ. ಮೋಕ್ಷದಲ್ಲಿಯೂ ಹಾಗೆಯೇ. ಎಂದೂ ಇವನಿಗೆ ಸ್ವಾಧೀನ ಅನ್ನೋದಿಲ್ಲ. ಪರಮಾತ್ಮನ ಅಧೀನವೇ ಸ್ವಾಧೀನ. ತ್ರಿವಿಧ ಚೇತನ ಅಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ. ಪರಮಾತ್ಮನಿಗೆ ಲಕ್ಷಣ ಯಾಳವಂದಾರು ಹೇಳಿದ್ರು. ಎಲ್ಲ ಅವನ ಅಧೀನದಲ್ಲಿದೆ. ಸ್ವರೂಪವೇನು, ಪ್ರವೃತ್ತಿ ಏನು, ಸ್ಥಿತಿ ಏನು, ಪ್ರವೃತ್ತಿ ಏನು, ಎಲ್ಲವೂ ತನ್ನ ಅಧೀನದಲ್ಲಿ ಯಾರು ಇಟ್ಕೊಂಡಿದ್ದಾನೋ. ಮೂರು ವಿಧವಾದ ಚೇತನ, ಮೂರು ವಿಧವಾದ ಅಚೇತನಗಳು, ಎಲ್ಲರಿಗೂ ಬದ್ಧ, ಮುಕ್ತ, ನಿತ್ಯ, ಎಲ್ಲವೂ ಕೂಡ ಸತ್ತ, ಸ್ಥಿತಿ, ಪ್ರಯತ್ನ ಎಲ್ಲ ಅವನ ಅಧೀನದಲ್ಲಿಯೇ ಇದೆ ಅನ್ನೋದು ಸ್ಪಷ್ಟ ಶಾಸ್ತ್ರದಲ್ಲಿ. ಆದರೆ ಇವನಿಗೆ ಸ್ವಾತಂತ್ರ್ಯವು ಕೊಟ್ಟಿದ್ದಾನೆ ಪರಮಾತ್ಮ. ಆ ಮೋಕ್ಷದಲ್ಲಿಯೂ ಸತ್ಯ ಸಂಕಲ್ಪನ ಆಗ್ತಾನೆ ಅಂದ್ರೆ ಏನರ್ಥ? ಏನ್ ಸಂಕಲ್ಪ ಮಾಡಿದ್ರೆ ಅದು ನಡೆಯುತ್ತೆ ಅಂದ್ರೆ
ಅವನಿಗೆ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ಯಾಕೆ ಸತ್ಯ ಸಂಕಲ್ಪತ್ವ ಹೇಗೆ ಬರುತ್ತೆ? ಪರಮಾತ್ಮನ ಸಂಕಲ್ಪಕ್ಕೆ ಅಡಿಯಾಗಿ ಅದಕ್ಕೆ ಅಧೀನವಾಗಿ ಇವನು ಏನ್ ಬೇಕಾದ್ರೆ ಸಂಕಲ್ಪ ಮಾಡ್ಬೋದು. ಪರಮಾತ್ಮನಿಗೆ ಒಂದು ಕೈಂಕರ್ಯ ಪಡೆದುಕೊಳ್ಬೇಕು ಇವನಿಂದ ಅಂತ ಇಷ್ಟ ಬಂದ್ರೆ ಇವನು ಯಾವ ಶರೀರ ಬೇಕಾದ್ರೆ ತಗೊಂಡು ಅವನಿಗೆ ಮಾಡಬಹುದು. ಹೇಗೆ ಬೇಕಾದ್ರೂ ಅವನು ಅದರಲ್ಲೆಲ್ಲ ಅವನಿಗೆ ಅದಕ್ಕೆ ಅಧೀನವಾದ ಸತ್ಯ ಸಂಕಲ್ಪತ್ವ ಅನ್ನೋದು ಇದೆ ಅವನಿಗೆ. ಇದೆಲ್ಲ ಇದಕ್ಕೆ ಮೇಲೆ ಪುಣ್ಯ ಪಾಪಾದಿಕಮಪಿ ಪರಮಾತ್ಮನೇವ ಸ್ಯಾತ್. ಅವನಿಗೆ ಪೂರ್ಣ ಅವನ ಅಧೀನ ಅಂದ್ರೆ ಪುಣ್ಯ ಪಾಪಗಳು ಅವನಿಗೆ ಬರ್ಬೇಕಲ್ಲ. ಅಂದ್ರೆ ಹಾಗೆಲ್ಲ ಆಗೋದಿಲ್ಲ. ಯಾಕೆ ಅಂದ್ರೆ ಧನ್ವಿನಃ ಏವ ಖಲು ಪಾಪಂ ನತು ಬಾಣಸ್ಯ. ಬಾಣ ಒಬ್ಬ ಇಟ್ಕೊಂಡು ಧನುಸ್ಸಿನಲ್ಲಿ ಬಾಣವನ್ನು ಬಿಡ್ತಾನೆ. ಬಾಣಕ್ಕೆ ಯಾಕೆ ಪಾಪ ಬರ್ಬೇಕು? ಧನುಸ್ ಬಿಡೋವಂತಾನೆ. ಪರಮಾತ್ಮನ ಅಧೀನ ಅಂದ್ರೆ ಅವನಿಗೆ ಯಾಕೆ ಬರಬಾರದು ಸುಖ ದುಃಖಗಳು? ಪರಮಾತ್ಮನಃ ಸರ್ವಾನ್ ಪ್ರತಿ ಸಾಧಾರಣತ್ವಾತ್ ಪುಣ್ಯ ಪಾಪಾದಿಕಮಪಿ ಸರ್ವೇಷಾಂ ಸಮಂ ಸ್ಯಾತ್. ಪರಮಾತ್ಮ ಒಬ್ಬನೇ ಎಲ್ಲರಿಗೂ, ಎಲ್ಲ ಅವನ ಅಧೀನದಲ್ಲೇ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಏಕರೂಪವಾದ ಪುಣ್ಯ ಪಾಪಗಳು ಇರ್ಬೇಕು, ಅಥವಾ ಅನುಭವಗಳೆಲ್ಲ ಪರಮಾತ್ಮನಿಗೆ ಹೋಗ್ಬೇಕು. ವೈಷಮ್ಯ ಯಾಕೆ ಬಂತಿಲ್ಲಿ? ತಾರತಮ್ಯಗಳು ಯಾಕೆ ಬರ್ಬೇಕು? ಸುಖ ದುಃಖಾದಿ ತಾರತಮ್ಯ ನ ಸ್ಯಾತ್ ತಾರತಮ್ಯಸ್ಯಾಪಿ ಪರಮಾತ್ಮಾಧೀನತ್ವೇ ಪರಮಾತ್ಮನಃ ವೈಷಮ್ಯಂ ನಿರ್ಘೃಣತಾ ಚ ಸ್ಯಾತ್. ದೋಷ ಎಲ್ಲ ಬರುತ್ತೆ. ಶ್ರುತಿ ಸೂತ್ರದಲ್ಲಿ ಹೇಳ್ತಾರೆ ವೈಷಮ್ಯ ನೈರ್ಘಣ್ಯೇ ನಾ ಅಂತ. ಸಾಪೇಕ್ಷತ್ವಾತ್ ಅಂತ ಹೇಳಿದ್ರು. ಕರ್ಮ ಸಾಪೇಕ್ಷೆ ಇದೆ. ಕರ್ಮ ಸಾಪೇಕ್ಷೆ ಇರೋದ್ರಿಂದ ವೈಷಮ್ಯ ನಿರ್ಘಣ್ಯ ಇಲ್ಲ ಪರಮಾತ್ಮನಿಗೆ. ವೈಷಮ್ಯ ಅಂತ ಹೇಳಿದ್ರೆ ಪಾರ್ಶಿಯಾಲಿಟಿ ಅಂತ. ಒಬ್ಬರಿಗೆ ಹೆಚ್ಚು ಕೊಡೋದು, ಒಬ್ರಿಗೆ ಕಡಿಮೆ ಕೊಡೋದು, ಒಬ್ಬರಿಗೆ ಸುಖ ಕೊಡೋದು, ಒಬ್ಬರಿಗೆ ದುಃಖ ಕೊಡೋದು, ಈ ರೀತಿಯಾದ ವೈಷಮ್ಯ ದೋಷ ಪರಮಾತ್ಮನಿಗೆ ಇಲ್ಲ. ನೈರ್ಘಣ್ಯ ಅಂದ್ರೆ ನಿಷ್ಕರುಣೆ. ಎಲ್ಲರಿಗೂ ದುಃಖವನ್ನೇ ಉಂಟು ಮಾಡುತ್ತಾನಲ್ಲ ಅವನು. ಅವನಿಗೇನಾದ್ರೂ ಕರುಣೆ ಇದೆಯಾ ಅಂತ ಹೇಳಿದ್ರೆ ಅವನ ಅಧೀನವೇ ಆಗಿದೆ ಎಲ್ಲ ಅಂತ ಹೇಳಿದ್ರೆ ಈ ದೋಷಗಳೆಲ್ಲ ಬರುತ್ತೆ. ಅದಕ್ಕೆ ಸೂತ್ರಕಾರರು ಹೇಳಿದ್ರು ಸಾಪೇಕ್ಷತ್ವ ವೈಷಮ್ಯ ನೈರ್ಘಣ್ಯೇ ನಾ. ಕರ್ಮ ಸಾಪೇಕ್ಷೆ ಇದೆ. ಅವರವರು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಅವರು ಅನುಭವಿಸ್ತಾರೆ ಹೊರತು ಪರಮಾತ್ಮ ಸ್ವತಂತ್ರವಾಗಿ ಇಚ್ಛೆ ಪಟ್ಟು ಇವನಿಗೆ ನಾನು ಸುಖ ಕೊಡ್ತೀನಿ, ಇವನಿಗೆ ದುಃಖ ಕೊಡ್ತೀನಿ ಅಂತ ಕೊಡೋದಿಲ್ಲ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ. ಅದಕ್ಕೆ ಅನುಗುಣವಾಗಿ ಯಾರೇ ಆಗಿದ್ರು ಅಷ್ಟೇ. ಆ ವಿಷಯದಲ್ಲಿ ಸಮೋಹಂ ಸರ್ವಭೂತೇಜು ಎಲ್ಲ ಸಮನಾಗಿದ್ದಾನವನು. ಯಾವ ಚೇತನ ಆಶ್ರಯಿಸಿದ್ರು ಅವರಿಗೆ ಆಶ್ರಯ ಕೊಡ್ತಾನವನು. ಯಾರು ಅಂತ ನೋಡೋದಿಲ್ಲ. ಅದರಲ್ಲಿ ನ ಜಾತಿ ಲಿಂಗಂ ನ ಗುಣಂ ನ ವಯಃ ಏನು ನೋಡದೆ ಆಶ್ರಯ ಕೊಡ್ತಾನೆ ಪರಮಾತ್ಮ. ಅವ್ರನ್ನ ರಕ್ಷಣೆ ಮಾಡ್ತಾನೆ. ಇದೆಲ್ಲ ಅವನಿಗೆ ಗುಣಗಳು ವ್ಯಾಸದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಅವನಿಗೆ ಅವನ ಅಧೀನದಲ್ಲಿದ್ರು ಕೂಡ ಇವನಿಗೂ ಒಂದು ಸ್ವಾತಂತ್ರ್ಯ ಅನ್ನೋದಿದೆ. ಜೀವಸ್ಯ ಸ್ವಾತಂತ್ರ್ಯ ಅಭಾವೇ ಕರ್ತೃತ್ವಮಪಿ ತಸ್ಯ ನ ಸ್ಯಾತ್. ಇದು ಒಂದು ದೊಡ್ಡ ದೋಷ. ನಾವು ಹೇಳ್ತೀವಿ ದ್ವೈತ ಸಿದ್ಧಾಂತಕ್ಕೆ. ಅವ್ರು ಹೇಳಿದ್ರು ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳ್ಬಿಟ್ರು. ಪರಿಪೂರ್ಣವಾಗಿ ಪರತಂತ್ರ, ಅತ್ಯಂತ ಪಾರತಂತ್ರ್ಯವನ್ನೇ ಹೇಳ್ತಾರೆ. ಇಲ್ಲಿ ಸ್ವತಂತ್ರಕರ್ತ ಅಂತ ಪಾಣಿನಿನು ಹೇಳಿದ್ರು. ಇತ್ಯಾದಿ ಆಶಂಕಾಯಾಮಃ ಚಿತ್ರೈಹಿ ಅಂತ ಸ್ವಾಮಿ ದೇಶಿಕರು ಹೇಳ್ತಾರೆ. ಸ್ವಯಮೇವ ತರತಮ ಗುರು ಲಘು ಭಾವಾದಿ ಆಪನ್ನೈಹಿ ವಿಚಿತ್ರೈಹಿ ಕರ್ಮ ಪ್ರವಾಹೈಹಿ ಅನಾದಿಕಾಲ ಅನಾದೇಹೇ ಕಾಲಾತೆ ಬೀಜಾಂಕುರನ್ಯಾಯೇನ ಪ್ರವಾಹ ರೂಪೇಣ ಪ್ರವೃತ್ತೈಹಿ ಜೀವಕರ್ಮಭಿಹಿ ಯತನ ವಿಷಮತಾ ಪ್ರಯತ್ನ ವೈಷಮ್ಯಂ ತತ್ಪ್ರಯುಕ್ತ ಫಲ ವೈಷಮ್ಯಂ. ಹೇಗೆ ಪ್ರಯತ್ನ ಮಾಡ್ತಾನೋ ಅದಕ್ಕನುಗುಣವಾಗಿ ಫಲವೂ ಬರುತ್ತೆ. ಏನ್ ಸಂಕಲ್ಪ ಮಾಡಿ ಏನ್ ಪ್ರಯತ್ನ ಮಾಡಿದ್ರೆ ಅದಕ್ಕನುಗುಣವಾದ ಫಲ. ಇದೆಲ್ಲ ಕರ್ಮ ಪ್ರವಾಹದ ಅನಾದಿ ಕಾಲದ ಅವರವರೇ ಮಾಡಿದ ಕರ್ಮದ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ ಹೊರತು ಪರಮಾತ್ಮ ಅವ್ರಿಗೋಸ್ಕರ ಸೃಷ್ಟಿ ಮಾಡಿ ಕೊಟ್ಟಿಲ್ಲ. ಅದನ್ನ ತಾವೇ ಮಾಡಿಕೊಂಡಂತಹ ಅದು ಸ್ವಯಂಕೃತ ಅಪರಾಧಗಳು ಇದೆಲ್ಲ. ಆದ್ರಿಂದ ಅದು ಪರಮಾತ್ಮನ ಮೇಲೆ ಅದಕ್ಕೆ ದೋಷ ಹಾಕಕ್ಕಾಗೋದಿಲ್ಲ. ಸರ್ವತಂತ್ರ ಅವಿಗೀತ. ಇದು ಸರ್ವೇಶ್ವಪಿ ಸಿದ್ಧಾಂತೇಶು ಸಮ್ಮತ. ನ ಅಸ್ಮಾಕಮೇವ ಇಯಂ ಕಲ್ಪನಾ. ನಾವೇ ಇದನ್ನು ಕಲ್ಪನೆ ಮಾಡ್ಕೊಳ್ತಿಲ್ಲ, ಎಲ್ಲರೂ ಒಪ್ಕೊಂಡಿರೋದೇ ಇದು ಅಂತ ಹೇಳಿದ್ರು. ಅದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ವೇದಾಂತ ಶಾಸ್ತ್ರಸ್ಯ ಪ್ರತಿಕೋಟಿಭೂತಂ ಶಾಸ್ತ್ರಂ ಸಾಂಖ್ಯಮಿತಿ ಮರ್ಮವಿಧ. ತಿಳಿದವರು ಏನ್ ಹೇಳ್ತಾರೆ ಅಂದ್ರೆ ಸೂಕ್ಷ್ಮಾರ್ಥಗಳನ್ನೆಲ್ಲ ತಿಳಿದವರು ವೇದಾಂತಕ್ಕೆ ನೇರವಾಗಿ ಪ್ರತಿಸ್ಪರ್ಧಿ ಯಾರು ಅಂದ್ರೆ ಸಾಂಖ್ಯಶಾಸ್ತ್ರ. ಏವಂ ಪ್ರತಿಕೋಟಿಭೂತ ವಿಷಯೇಷು ಜ್ಞಾತೃತ್ವವತ್ ಕರ್ತೃತ್ವಮಪಿ ಏಕಃ ಮುಖ್ಯೋ ವಿಷಯ.
ಜ್ಞಾತೃತ್ವ ಅಂತೆ ಕರ್ತೃತ್ವವು ಅಷ್ಟೇ. ಆತ್ಮ ಖಲು ಚೈತನ್ಯ ರೂಪ ನತು ಚೇತನಃ ತೇಷಾಂ. ಚೇತನ ಚೈತನ್ಯ ಎರಡಕ್ಕೂ ವ್ಯತ್ಯಾಸವಿದೆ. ಚೈತನ್ಯ ರೂಪ ಅಂದ್ರೆ ಜ್ಞಾನ ಸ್ವರೂಪ, ಚೇತನಃ ಅಂದ್ರೆ ಜ್ಞಾತೃತ್ವ ಉಳ್ಳವನು ಅಂತ. ಅದು ವ್ಯತ್ಯಾಸ ಇದೆ, ಆ ಶಬ್ದದಲ್ಲಿ ವಿಶೇಷವಿದೆ. ವ್ಯಾಖ್ಯಾನಗಳಲ್ಲಿ ನೋಡಬಹುದು ಇದನ್ನ. ಭಾಷಿಗಾರರು ಶರೀರ ಲಕ್ಷಣ ಹೇಳ್ತಾರಲ್ಲ, ಯಸ್ಯ ಚೇತನಸ್ಯ ಯತ್ ದ್ರವ್ಯಂ ಅಂದ್ರು. ಚೇತನನಿಗೆ ಅಂದ್ರೆ ಜ್ಞಾತೃತ್ವ ಉಳ್ಳವನು ಅಂತ ಅರ್ಥ. ಚೇತನ ಅಂತ ಹೇಳಿದ್ರೆ ಬರೀ ಚೈತನ್ಯ ಅಂತ ಹೇಳಲಿಲ್ಲ ಅಲ್ಲಿ. ಯಸ್ಯ ಚೇತನಸ್ಯ ಯತ್ ದ್ರವ್ಯಂ ಸರ್ವಾತ್ಮನ ಸ್ವಾರ್ಥೇ ನಿಯಂತುಂ ಧಾರಯಿತುಂ ಚ ಶಕ್ಯಂ ತತ್ ಶೇಷದೈಕ ಸ್ವರೂಪಂಚ ತತ್ತಸ್ಯ ಶರೀರಂ ಅಂತ ಲಕ್ಷಣ ಹೇಳಿದ್ರು. ಚೇತನಸ್ಯ ಅಂತ ಹೇಳಿದ್ರೇನೆ ಜ್ಞಾತೃತ್ವವಿದೆ ಅಂತ ಅರ್ಥ. ಅದಕ್ಕೆ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಪರಮಾತ್ಮ ತಜ್ಞಾನ ವಿಲಕ್ಷಣಂ ಎಲ್ಲ ಮಿಕ್ಕಿದೆಲ್ಲ ಅವನಿಗೆ ಶರೀರ ಅಂತ ಅರ್ಥ. ಅದೆರಡು ವ್ಯಾವೃತ್ತಂ ಸರ್ವಂ ಶರೀರಂ ಅಂತ ಹೇಳ್ಬಿಟ್ರು. ಒಂದು ಲಕ್ಷಣ ಶರೀರಕ್ಕೆ ದೇಶಿಕರು ಸುಲಭವಾದ ಒಂದು ಡೆಫಿನೇಷನ್ ಹೇಳಿದ್ರು. ಪರಮಾತ್ಮನು ಅವನ ಧರ್ಮಭೂತ ಜ್ಞಾನ ಬಿಟ್ಟು ಮಿಕ್ಕಿದೆಲ್ಲ ಶರೀರವೇ ಅಂತ ಹೇಳ್ಬಿಟ್ರು. ಎಲ್ಲ ಅವನಿಗೆ ಶರೀರವೇ. ಅವನ ಧರ್ಮಭೂತ ಜ್ಞಾನ ದ್ರವ್ಯ, ಅದು ಅವನಿಗೆ ಧರ್ಮವಾಗಿರೋದ್ರಿಂದ ಅದು ಶರೀರವಾಗೋದಿಲ್ಲ. ಚೇತನ ಅಂತ ಹೇಳೋದ್ರಲ್ಲೇ ಧರ್ಮಭೂತ ಜ್ಞಾನ ಇರುವ ಚೇತನನ್ನ ಹೇಳ್ಬಿಡುತ್ತೆ. ಅಲ್ಲಿ ಜ್ಞಾತೃತ್ವ ಇರುವ ಸ್ವರೂಪವನ್ನು ಹೇಳುತ್ತೆ ಚೇತನ. ಎಸ್ಯ ಚೇತನಸ್ಯ ಅಂತ ಹೇಳಿದ ಪರಮಾತ್ಮ ಅಂತ ಹೇಳುವಾಗ ಅವನ ಧರ್ಮಭೂತ ಜ್ಞಾನ ಅದರಲ್ಲೇ ಸೇರ್ಬಿಡುತ್ತೆ. ಅದಕ್ಕೆ ಶರೀರಕ್ಕೆ ಇಲ್ಲಿಯೂ ಲಕ್ಷಣ ಹೇಳ್ತಾರೆ, ಧೀತುಲ್ಯಂ ಅಂತ ಹೇಳ್ಬಿಟ್ಟು. ಧೀತುಲ್ಯಂ ಅಪೃಥಕ್ ಸಿದ್ಧಂ ದ್ರವ್ಯಂ ಶರೀರಂ. ಇದು ಸ್ವಾಮಿ ದೇಶಿಕನ್ ಹೇಳೋ ಲಕ್ಷಣ. ಅನೇಕ ಲಕ್ಷಣಗಳನ್ನು ಆಶ್ಚರ್ಯವಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನ್. ಧೀತುಲ್ಯಂ ಅಪೃಥಕ್ ಭೂತಂ ದ್ರವ್ಯಂ ಶರೀರಂ. ಇಷ್ಟೇ ಶರೀರಕ್ಕೆ ಲಕ್ಷಣ. ಅಪೃಥಕ್ ಭೂತವಾದದ್ದು ಧರ್ಮಭೂತ ಜ್ಞಾನಕ್ಕೆ ಸಮಾನವಾಗಿರೋದು ದ್ರವ್ಯ, ಆದರೆ ಅದು ಧರ್ಮವಲ್ಲ, ದ್ರವ್ಯ ಅದು. ಇದು ಶರೀರ ಅಂತ ಹೀಗೆಲ್ಲ ನಿರೂಪಣೆ ಮಾಡ್ತಾರೆ. ಅದರಿಂದ ಚೇತನ ಚೈತನ್ಯ ಅನ್ನಕ್ಕೆ ವ್ಯತ್ಯಾಸವಿದೆ. ಶಬ್ದಕ್ಕೆ ಪ್ರಯೋಗ ವ್ಯಾಖ್ಯಾನಗಳಲ್ಲಿ ಗಮನಿಸಬೇಕು ಇದನ್ನ ನಾವು. ಚೇತನ ಅಂದ್ರೆ ಜ್ಞಾತೃತ್ವವುಳ್ಳ ಚೈತನ್ಯ ಸ್ವರೂಪನಾದವನು. ಚೈತನ್ಯ ಅಂದ್ರೆ ಜ್ಞಾನ ಸ್ವರೂಪ, ಚೇತನ ಅಂದ್ರೆ ಜ್ಞಾತೃತ್ವ ಉಳ್ಳವನು. ಇಲ್ಲಿ ಅದನ್ನು ಹೇಳ್ತಾರೆ ಇವರು. ಅತಏವ ಚೇತನ ಚೈತನ್ಯ ಪದೇ ತೇಷಾಂ ಸಮಾನಾರ್ಥಕ್ಕೆ. ಸಾಂಖ್ಯರಿಗೆ ಎರಡಿಗೂ ಒಂದೇ ಅರ್ಥ. ಚೇತನ ಅಂದ್ರೂ ಒಂದೇ ಅರ್ಥ, ಚೈತನ್ಯ ಅಂದ್ರೂ ಅದೇ ಅರ್ಥ. ಚೇತನ ಚೈತನ್ಯ ಪದೇ ತೇಷಾಂ ಸಮಾನಾರ್ಥಕ್ಕೆ. ಎರಡು ಪದಗಳು ಒಂದೇ ಅರ್ಥವನ್ನು ಉಳ್ಳದು ಅಂತ ಹೇಳಿದ್ರು. ಪ್ರಕೃತಿ ಪರಿಣಾಮಭೂತ ಬುದ್ಧಿ ತತ್ವಸ್ಯ ಸಾನ್ನಿಧ್ಯಾತ್ ಜ್ಞಾತೃತ್ವಂ ಕಲ್ಪ್ಯತೆ ಚೈತನ್ಯ ರೂಪೇ ಆತ್ಮನಿ. ಆತ್ಮ ಚೈತನ್ಯ ರೂಪ, ಜ್ಞಾನ ಸ್ವರೂಪ. ಆದರೆ ಪ್ರಕೃತಿ ಹೇಗೆ ಅಂತ ಹೇಳಿದ್ರೆ, ಅವನ ಪ್ರಕೃತಿಯ ಪರಿಣಾಮವಾದ ಬುದ್ಧಿ ಅಂತ ಒಂದು ತತ್ವವಿದೆ. ಅದು ಪ್ರಕೃತಿ ಆದ್ಮೇಲೆ ಮಹತ್ ಅಂತ ಬರುತ್ತಲ್ಲ, ಅದಕ್ಕೆ ಬುದ್ಧಿ ಅಂತ ಹೇಳ್ತಾರೆ ಅವರು. ಪ್ರಕೃತಿ, ಮಹತ್, ಅಹಂಕಾರ ಹೀಗೆ 24 ಬಗೆ ಹೇಳಿದಾಗ ಮಹತ್ ಅನ್ನೋದಕ್ಕೆ ಬುದ್ಧಿ ಅಂತ ಹೇಳ್ತಾರೆ. ಆ ಬುದ್ಧಿ ತತ್ವದ ಸಾನ್ನಿಧ್ಯ ಉಂಟಾಗುತ್ತೆ ಇವನಿಗೆ, ಈ ಆತ್ಮನಿಗೆ. ಸಾನ್ನಿಧ್ಯದಿಂದ ಇವನು ತನಗೆ ಎಲ್ಲ ತನ್ನ ಮೇಲೆ ಆರೋಪಣೆ ಮಾಡ್ಕೋತಾನೆ ಅಂತ ಹೇಳಿದ್ರು. ತನ್ನನ್ನ ನನಗೆ ಎಲ್ಲ ಸುಖ ದುಃಖ ಉಂಟಾಗ್ತಿದೆ, ನಾನೇ ಭೋಗ್ತಾ, ನಾನೇ ಕರ್ತಾ, ಹೀಗೆಲ್ಲ ತಿಳ್ಕೊಂಡ್ಬಿಡ್ತಾನೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅದೆಲ್ಲ ಪ್ರಕೃತಿಯ ಧರ್ಮಗಳು ಅಂತ ಹೇಳ್ತಾರೆ ಅವರು. ಕರ್ತೃತ್ವಂತೂ ಪ್ರಕೃತಿಯರೇವ, ಪ್ರಕೃತಿಗೆ ಸೇರಿದ್ದದು. ನತು ಆತ್ಮನಃ ಇತಿ ಸಾಂಖ್ಯರು ಅದನ್ನ ಹೇಳಿದ್ರು. ತದೇತದ್ ನಿರಾಕೃತ್ಯ ಪುರುಷಸ್ಯ ಜ್ಞಾತೃತ್ವಂ ಕರ್ತೃತ್ವಂ ಚ ಸ್ಥಾಪಯಾಮಾಸ ಭಗವಾನ್ ಬಾದರಾಯಣಃ ಜ್ಞೋತಯೇವ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಇತಿ ಅಧಿಕರಣಾಭ್ಯಾಂ. ಎರಡು ಅಧಿಕರಣಗಳಲ್ಲಿ ಬಾದರಾಯಣರು ಸ್ಪಷ್ಟವಾಗಿ ಜ್ಞಃ ಅತಯೇವ. ಇಲ್ಲಿ ಅದ್ವೈತದಲ್ಲಿ ವ್ಯಾಖ್ಯಾನ ಮಾಡುವಾಗ ಶಂಕರರು ಜ್ಞಃ ಅನ್ನೋದಕ್ಕೆ ಜ್ಞಾನಾಶ್ರಯ ಅಂತ ಹೇಳಲಿಲ್ಲ, ಜ್ಞಾನಂ ಅಂತ ಅರ್ಥ ಮಾಡಿದ್ರು. ವ್ಯಾಕರಣಕ್ಕೆ ವಿರುದ್ಧವಾಗಿ, ಆದರೆ ತಾತ್ಪರ್ಯಕ್ಕೆ ಅನುಗುಣವಾಗಿದೆ ಅಂತ ಹೇಳಿ, ಅವರು ಸಿದ್ಧಾಂತರ ತಾತ್ಪರ್ಯಕ್ಕೆ ಅನುಗುಣವಾಗಿದೆ ಅಂತ ಹೇಳಿ ಜ್ಞಃ ಅತಯೇವ ಅಂದ್ರೆ ಜ್ಞಾನಂ ಅತಯೇವ ಅಂತದ್ದು. ಜ್ಞಾನಂ ಅನ್ನೋ ಅರ್ಥ ಬರೋದಿಲ್ಲ ಜ್ಞಃ ಅನ್ನಕ್ಕೆ. ಜ್ಞಾತ ಅಂತಾನೆ ಅರ್ಥ ಬರೋದು ಜ್ಞಃಗೆ. ಜ್ಞಾ ಧಾತು ಅದು ಸಕರ್ತೃಕ ಸಕರ್ಮಕ ಧಾತು. ಜ್ಞಾ ಅವಬೋಧನೆ ಅಂತ ಧಾತು. ಒಬ್ಬ ಕರ್ತ ಇರಬೇಕು, ಒಂದು ಕರ್ಮ ಇರಬೇಕು. ಜ್ಞಾನ ಅಂತ ಹೇಳಿದ್ರೆ, ಜ್ಞಾನ ಅಂದ್ರೆ ಯಾವ ವಿಷಯದಲ್ಲಿ ಜ್ಞಾನ, ಯಾರಿಗೆ ಜ್ಞಾನ.
ಇದು ಸಾಧಾರಣವಾಗಿ ಎಲ್ಲರಿಗೂ ಬರುವಂತಹ ವಿಚಾರ. ಜ್ಞಾನ ಅಂತ ಹೇಳಿದ್ರೆ ಯಾವ ವಿಷಯದಲ್ಲಿ ಜ್ಞಾನ ಯಾರಿಗೆ ಇದೆ? ಒಬ್ಬ ಕರ್ತ ಇರಬೇಕು, ಒಂದು ಕರ್ಮ, ಒಂದು ಆಬ್ಜೆಕ್ಟ್ ಆಫ್ ನಾಲೆಡ್ಜು, ಒಬ್ಬ ನೋಯರ್ ಆಫ್ ನಾಲೆಡ್ಜ್ ಇರ್ಬೇಕು. ಒಬ್ಬ ನೋಯರು, ಒಂದು ಆಬ್ಜೆಕ್ಟ್ ಆಫ್ ನಾಲೆಡ್ಜ್ ಇದ್ರೆ ನಾಲೆಡ್ಜ್ ಬರುತ್ತೆ. ಬರೀ ನಾಲೆಡ್ಜ್ ಅಂದ್ರೆ ಯಾವ ವಿಷಯದಲ್ಲಿ ಯಾರಿಗೆ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಸಕರ್ಮಕ ಸಕರ್ಮಕ ಧಾತು ಅದು ಜ್ಞಾನ. ಬರೀ ಜ್ಞಾನ ಅನ್ನೋದು ಇರೋಕ್ ಸಾಧ್ಯವಿಲ್ಲ. ಯಾರನ್ನೋ ಆಶ್ರಯಿಸಿ ಇರ್ಬೇಕು, ಅದು ಯಾವುದೋ ಒಂದು ವಿಷಯವಾಗಿರ್ಬೇಕು. ಅದೇ ನಮ್ಮ ಸಿದ್ಧಾಂತದಲ್ಲಿ ಪ್ರಧಾನವಾಗಿ ಭಾಷಿಕಾರರು ಸ್ಥಾಪನೆ ಮಾಡ್ತಾರೆ ವಿಸ್ತಾರವಾಗಿ. ಪೂರ್ವಂ ಜ್ಞಾನಂಚ ಜ್ಞಾತಧರ್ಮ ಇತ್ಯಾದಿನ ಜ್ಞಾತೃತ್ವ ಸಾರಿತತ್ವ ಕರ್ತೃತ್ವ ನಿರೂಪ್ಯತೆ ಅಸ್ಮಿನ್ ಶ್ಲೋಕೆ. ಹಿಂದೆ ಜ್ಞಾತೃತ್ವ ಸ್ಥಾಪನೆ ಮಾಡಿದ್ರು, ಈಗ ಕರ್ತೃತ್ವವನ್ನು ಮಾಡ್ತಾರೆ. ಸಾಂಖ್ಯಾನ ಮತ್ತೆ ಆತ್ಮ ಪುರುಷ ಶಬ್ದೇನ ವ್ಯಪದಿಶ್ಯತೆ. ಈಗ ಬೇರೆ ಮತಗಳನ್ನೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ. ಇಲ್ಲಿ ಅವನು ಪುರುಷ ಅಂತ ಹೇಳ್ತಾರೆ. ಪ್ರಕೃತಿ ಪುರುಷ ಎರಡು ತತ್ವಗಳು ಅವ್ರಿಗೆ. ಪ್ರಕೃತಿಯನ್ನು ಪ್ರಧಾನ ಅಂತಾನು ಹೇಳ್ತಾರೆ ಅವರು. ಅನುಮಾನದಿಂದ ಸ್ಥಾಪನೆ ಮಾಡ್ತಾರೆ. ಪ್ರಕೃತಿಯೇ ಜಗತ್ಕಾರಣ ಅಂತ ಹೇಳಿದ್ರು. ಅವರೇ ಪ್ರಧಾನ ಪೂರ್ವ ಪಕ್ಷ. ಅದರಿಂದ ಮೊದಲ ಆರಂಭಿಸೋದೇ ಶಾಸ್ತ್ರ ಈಕ್ಷತ್ಯಧಿಕರಣದಲ್ಲಿ ಆರಂಭದಲ್ಲಿ ಈಕ್ಷತೆ ನ ಅಶಬ್ದಂ. ಅಶಬ್ದಂ ಅಂದ್ರೆ ಪ್ರಧಾನವನ್ನು ಹೇಳ್ತಾರೆ ಅವರು ಸಾಂಖ್ಯರದು. ಅಚೇತನಕ್ಕೆ ಸಂಕಲ್ಪ ಮಾಡೋ ಶಕ್ತಿ ಇಲ್ಲ, ಅದಕ್ಕೆ ಜ್ಞಾನವೇ ಇಲ್ಲ ಅದಕ್ಕೆ. ಆದ್ದರಿಂದ ಅವ್ರು ಹೇಳುವಂತಹ ಪ್ರಧಾನ ಜಗತ್ ಕಾರಣ ಆಗಕ್ಕೆ ಸಾಧ್ಯವಿಲ್ಲ, ಸಂಕಲ್ಪ ಆಗಿಯೇ ಸೃಷ್ಟಿಯಾಗಿರೋದು ಅಂತ ಸ್ಥಾಪನೆ ಮಾಡಿದ್ರು ಅವರು. ಅದರ ಹಾಗೆಯೇ ನಿರೂಪಣೆ ಮಾಡ್ತಾರೆ. ಪುರುಷನು ಅವ್ರು ಹೇಳೋದು ಪುರುಷ, ಅವನು ಬರೀ ಜ್ಞಾನ ಸ್ವರೂಪ, ನ ಜ್ಞಾನಾಶ್ರಯ. ಜ್ಞಾನಕ್ಕೆ ಆಶ್ರಯನಲ್ಲ, ಅವನು ಬರೀ ಜ್ಞಾನ ಸ್ವರೂಪ ಅಷ್ಟೇ. ಅಹಂಜಾನಾಮಿ ಇತಿ ಆದಿ ವ್ಯವಹಾರಸ್ತು ಪುರುಷಸ್ಯ ಪ್ರಕೃತಿ ಸಂಸರ್ಗವಶಾತ್ ಭವತಿ. ಪ್ರಕೃತಿಯ ಹತ್ರ ಸಾಮೀಪ್ಯದಿಂದ ಅವನು ತನ್ನ ಮೇಲೆ ಅದರ ಧರ್ಮಗಳನ್ನು ಆರೋಪ ಮಾಡಿಕೊಂಡ ಅಂತ ಹೇಳ್ತಾರೆ. ಪ್ರಕೃತೇ ಪ್ರಥಮ ಪರಿಣಾಮ ಮಹಾನ್ ಇತ್ಯುಚ್ಯತೆ. ಪ್ರಕೃತಿಗೆ ಮಹತ್ತು ಮಹಾನ್ ಅಂತ ಹೇಳೋದು. ತಸ್ಯೈವ ಬುದ್ಧಿತತ್ವಂ ಇತಿ ನಾಮಾಂತರಂ. ಬುದ್ಧಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ. ಪುರುಷ ಸ್ವಯಂ ನಿರ್ಧರ್ಮಕೋಪಿ ಬುದ್ಧಿತತ್ವ ಸಂಬಂಧವಶಾತ್ ಆತ್ಮಾನಂ ಜ್ಞಾತಾರಂ ಕರ್ತಾರಂ ಭೋಕ್ತಾರಂಚ ಮನ್ಯತೆ. ಅದರ ಒಂದು ಸಂಬಂಧ, ಅದು ಸಾಮೀಪ್ಯ ಅಂತ ಅಷ್ಟೇ ಹೇಳ್ತಾರೆ ಅವರು. ಯದಿದಂ ಸರ್ವಂ ಆತ್ಮನಃ ಸಹಜೋ ಧರ್ಮ, ಯದಿ ಇದಂ ಸಹಜೋ ಧರ್ಮ ತರ್ಹಿ ಸಹಜಸ್ಯ ಕದಾಪಿ ಅನಪಾಯಾತ್ ತಸ್ಯ ಮುಕ್ತಿರೇವ ನ ಸ್ಯಾತ್. ಸಹಜವಾದ ಧರ್ಮವಾಗಿ ಸಾಧ್ಯವಿಲ್ಲ, ಹಾಗಿದ್ರೆ ಮುಕ್ತಿನೇ ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಇವನು ವಿಭು ಅಂತ ಹೇಳಿದ್ರು. ಜೀವಾತ್ಮ ವಿಭು, ಎಲ್ಲಾ ಜೀವಾತ್ಮರುಗಳು ಅನಂತವಾಗಿದ್ದಾರೆ. ವಿಭು, ಪ್ರಕೃತಿಯೂ ವಿಭು. ಎಲ್ಲಾ ವಿಭು ಆಗಿರುವಾಗ ಪ್ರಕೃತಿಗೂ ಜೀವಾತ್ಮನಿಗೂ ಸಂಬಂಧ ಹೇಗೆ ಹೋಗುತ್ತೆ? ಸಾಮೀಪ್ಯ ಅನ್ನೋದು ವಿಭು ಆದ ಎರಡು ಪದಾರ್ಥಗಳಿಗೆ ಎಲ್ಲ ಕಡೆಯೂ ಇದೆಯಲ್ಲ, ಸಾಮೀಪ್ಯ ಹೋಗೋದಿಲ್ಲ. ಮೋಕ್ಷ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡ್ತೀವಿ ನಾವು. ಅದು ಅವರು ಹಾಗೆಯೇ ಹೇಳ್ತಾರೆ. ಲೋಕೆ ಕರ್ತೃತ್ವ ಜ್ಞಾತೃತ್ವಾದೀನ ದುಃಖ ಮಿಶ್ರಿತತ್ವಸ್ಯೈವ ದರ್ಶನಾತ್ ಏಭ್ಯಃ ಧರ್ಮೇಭ್ಯಃ ಮೋಚನ ಮಂತರಾ ಮುಕ್ತಿ ಕದಾಪಿ ನ ಸಂಭವತಿ. ಎಲ್ಲ ಕರ್ತೃತ್ವ ಜ್ಞಾತೃತ್ವ ಎಲ್ಲ ಇಲ್ಲಿ ಬರೋದೆಲ್ಲ ದುಃಖ ಮೂಲ, ದುಃಖ ಮಿಶ್ರ, ದುಃಖೋದರ್ಕ, ಇದೆಲ್ಲ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಇದೆಲ್ಲ ಇದರಿಂದ ಬರುವಂತಹದ್ದು ಅಂತ. ಶ್ರುತಿರಪಿ ಅಸಂಗೋಹ್ಯಯಂ ಇತಿ ಸರ್ವಸಂಗರಹಿತತ್ವಮೇವಾಸ್ಯ ಭಕ್ತಿ ಇತಿ ದೇಶಾಮಾಶಯ. ಇವು ಅದನ್ನೇ ಹೇಳಿದೆ. ಆದ್ದರಿಂದ ಸಿದ್ಧಾಂತೇತು ಯದಿ ಅಸಂಗತ್ವಂ ಸ್ವಭಾವ ಸಂಸಾರ ಸಂಘ ವಾ ಕಥಂ ಅಸ್ಯ. ನಾವು ಹೇಳೋದು ಸಂಸಾರ ಹೇಗೆ ಬರುತ್ತೆ ಇವನಿಗೆ ಅಸಂಗನಾದರೆ? ಸರ್ವಥಾ ಅಸಂಗನಲ್ಲ ಇವನು. ನಚ ತದಪಿ ವಸ್ತುತಃ ನಾಸ್ತ್ಯೇವೇತಿ ವಾಚ್ಯಂ. ಉಭಯೋರಪಿ ಸಂಸರ್ಗ ತತ್ಕೃತ ಸರ್ಗ, ಉಭಯೋರಪಿ ಸಂಯೋಗ ಸಂಸರ್ಗ ಅಂತಾನು ಹೇಳ್ತಾರೆ. ತತ್ಕೃತ ಸರ್ಗ ಸಾಂಖ್ಯಕಾರಿಕೆ ಇದು. ಪ್ರಕೃತಿ ಮತ್ತೆ ಪುರುಷರ ಇಬ್ಬರು ಸಂಯೋಗ ಉಂಟಾಗಿ ತತ್ಕೃತ ಸರ್ಗ ಸೃಷ್ಟಿ. ಪ್ರಕೃತಿ ಪರಿಣಾಮ ಹೊಂದಕ್ಕೆ ಆರಂಭಿಸ್ಬಿಡುತ್ತೆ. ಪುರುಷನ ಸಾಮೀಪ್ಯ ಬಂದಾಗ ಪ್ರಕೃತಿ ತಾನೇ ಪರಿಣಾಮ ಹೊಂದಕ್ಕೆ ಆರಂಭಿಸ್ಬಿಟ್ಟು ಮಹತ್ವ, ಅಹಂಕಾರ ಈ ತರ ಎಲ್ಲ ಹಾಗೆ ಶರೀರ ಇಂದ್ರಿಯಗಳೆಲ್ಲ ಉಂಟಾಗಿ ಇವನಿಗೆ ಅದೆಲ್ಲ ಸಂಬಂಧ ಬಂತು. ಇವನಿಗೆ ಸುಖ ದುಃಖಗಳೆಲ್ಲ ತನ್ನ ಮೇಲೆ ಆರೋಪ ಮಾಡ್ಕೊಂಡು ಅನುಭವಿಸ್ತಾನೆ ಅನ್ನೋದು ಇದು ಸಾಂಖ್ಯಕಾರಿಕೆಯಲ್ಲಿ ನಿರೂಪಣೆ ಮಾಡ್ತಾರೆ. ಇದೆಲ್ಲ ವಿರೋಧ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ ನಮ್ಗೆ. ಪ್ರಕೃತಿ ಪುರುಷೋಹೋ ಉಭಯೋರಪಿ ವಿಭುತ್ವೇನ ಸಾನ್ನಿಧ್ಯಸ್ಯ ಸರ್ವದಾ ಸಾರ್ವಧಿಕತ್ವಾತ್ ನಿರ್ಮೋಕ್ಷ ಪ್ರಸಂಗ. ಇಬ್ರು ವಿಭು ಆಗ್ಬಿಟ್ರೆ ಯಾವಾಗ್ಲೂ ಸಂಯೋಗ ಇದ್ದೇ ಇರುತ್ತೆ. ಯಾವಾಗ ಹೋಗುತ್ತೆ ಅದು ಅಂತ ಕೇಳ್ತೀವಿ. ಮೋಕ್ಷ ಹೇಗೂ ಬರುತ್ತೆ? ಕಥಂ ತರ್ಗಿ ಅಸಂಗಃ ಇತಿ ಶ್ರುತಿ ಅಂತ ಹೇಳಿದ್ರೆ
ಅದಕ್ಕೆಲ್ಲ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಹೇಳ್ತಾರೆ. ಯಥಾ ಸರ್ವಗತಂ ಸೌಕ್ಷ್ಮ್ಯ ಆಕಾಶಂ ನೋಪಲಿಪ್ಯತೆ ಸರ್ವತ್ರ ಅವಸ್ಥಿತೋ ದೇಹೇ ಯಥಾತ್ಮಾನೋಪಲಿಪ್ಯತೆ. ಇದೆಲ್ಲ ಅವರು ಉತ್ತರಗಳು ಇಟ್ಕೊಂಡಿದ್ದಾರೆ. ಅದೆಲ್ಲ ವಾದದಲ್ಲಿ ತರ್ಕದಲ್ಲೆಲ್ಲ ಮಾಡ್ತಾರೆ. ತರ್ಕದಲ್ಲಿ ಆಕಾಶ ಹೇಗೆ ಎಲ್ಲ ಕಡೆಯೂ ಇದ್ರು ಯಾವುದೂ ದೋಷ ಬರೋದಿಲ್ವಲ್ಲ ಅದಕ್ಕೆ, ಹಾಗೆ ಅಂತ. ಹಾಗೆಯೇ ದೇಹದಲ್ಲಿಯೂ ಜೀವಾತ್ಮ ಎಲ್ಲ ಕಡೆಯೂ ಹರಡಿದ್ದಾನೆ, ಎಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವನ ಧರ್ಮಭೂತ ಜ್ಞಾನದಿಂದ ಪೂರ್ಣವಾಗಿ ವ್ಯಾಪ್ತಿ ಇದೆ. ಆದ್ರೆ ಅವನಿಗೆ ಎಲ್ಲಿಯೂ ಈ ಪ್ರಕೃತಿ ಎನ್ನುವುದು ಅವನ ಸ್ವರೂಪದಲ್ಲಿ ಇಲ್ಲವಲ್ಲ. ತಥಾ ಆತ್ಮ ಸ್ವರೂಪತಃ ಶುದ್ಧ ಏವ, ಸ್ವರೂಪತಃ ಶುದ್ಧನಾಗಿದ್ದಾನೆ. ಹಾಗೆಯೇ ಎಲ್ಲ ವಾದ ಮಾಡ್ತಾರೆ. ಕರ್ಮಕೃತ ಪ್ರಕೃತಿ ಸಂಸರ್ಗವಶಾತ್ ಸಹ ಸಂಸಾರತಿ ಯತೇವ ಔಪಾಧಿಕ ಸಂಸಾರಕ, ಸಂಸಾರವೇ ಔಪಾಧಿಕ, ಸ್ವರೂಪತಃ ಸಂಘ. ಇದೆಲ್ಲ ಇವ್ರು ಮಾಡುವಂತ ಇದೆಲ್ಲ ಶಾಸ್ತ್ರದಲ್ಲಿ ಇದಕ್ಕೆಲ್ಲ ವಿರೋಧ ಬರುತ್ತೆ. ಇದು ಮುಂದೆ 3 ಶ್ಲೋಕಗಳಲ್ಲಿ ಹೇಳ್ತಾರೆ ಸಾಂಖ್ಯ ಮತವನ್ನ. ಶ್ಲೋಕತ್ರಯೇಣ ಉಪವರ್ಣ್ಯ ನಿರಾಕ್ರಿಯತೆ ಪ್ರಕೃತಿ ಕರ್ತೃತ್ವ ವಿಷಯ ಮಾತ್ರ ಪರೀಕ್ಷತೆ ಸಾಧನೋಪಯೋಗಿತ್ವವಾದ, ಸಾಧನಕ್ಕೆ ಉಪಯುಕ್ತವಾದ್ರಿಂದ ಕರ್ತೃತ್ವದ ವಿಷಯ ಮಾತ್ರ ಈ ಶ್ಲೋಕದಲ್ಲಿ ಈಗ ವಿಚಾರ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಇದಂ ಸರ್ವಮಪಿ ಬಾಹ್ಯ ಸಾಂಸಾರಿಕ ಕರ್ತೃತ್ವಮೇವೇತಿ ನ ಶಂಕ್ಯಂ ಹಿ ಸ್ವಶರೀರ ಪ್ರೇರಣಾದು ಶರೀರಾಂತರಾಧಿಕಾರ ತಸ್ಯ ವರ್ತತೆ ತಸ್ವರಾಟ್ ಭವತಿ ತಸ್ಯ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಇತಿ ಮುಕ್ತಿಕಾಲಿಕ ಕರ್ತೃತ್ವೇ ಶರೀರಾದಿ ಅಪೇಕ್ಷಾ ನಹಿ ತಸ್ಯ ವರ್ತತೆ. ಮುಖ್ಯದಲ್ಲಿ ಅವನಿಗೆ ಇದೆಲ್ಲ ಇರೋದೇ ಇಲ್ಲ, ಶರೀರದ ಅಪೇಕ್ಷೆಯೇ ಇರೋದಿಲ್ಲ ಅವನಿಗೆ. ಅವನಿಗೆ ಕರ್ಮದಿಂದ ಬಿಡಿಸ್ಕೊಂಡು ಬಿಡ್ತಾನೆ, ಅಕರ್ಮ ವಶನಾಗ್ತಾನೆ. ಜ್ಞಾನದಿಂದಲೇ ಎಲ್ಲ ವ್ಯವಹಾರ ಮಾಡ್ಬೋದು. ಶರೀರ ಇರಬಹುದು, ಇಲ್ಲದೆ ಇರಬಹುದು, ಅನೇಕ ಶರೀರ ತಗೋಬಹುದು, ಹೇಗಾದ್ರೂ ಮಾಡಬಹುದು ಅವನು. ಆದ್ರಿಂದ ಇಲ್ಲಿ ಕರ್ತೃತ್ವ ಅನ್ನೋದು ದುಃಖಿತ್ವ ವ್ಯಾಪ್ತಿಯಾಗಿರೋದ್ರಿಂದ ಇವನಿಗೆ ಮುಕ್ತಿಯಲ್ಲಿ ಹೇಗೆ ಕರ್ತೃತ್ವ, ಆ ಪ್ರಶ್ನೆ ಬರುತ್ತೆ. ಕರ್ತೃತ್ವಸ್ಯ ದುಃಖಿತ್ವ ವ್ಯಾಪ್ತತ್ವಾತೆ ಮುಕ್ತವು ಕಥಂ ಕರ್ತೃತ್ವ ಪ್ರಸಂಗ. ಅಲ್ಲಿ ಹೇಗೆ ಕರ್ತೃತ್ವವಿದೆ ಅಂದ್ರೆ ಅವನಿಗೆ ಸ್ವಾಭಾವಿಕವಾದ ಕರ್ತೃತ್ವವೂ ಇದೆ. ಆದ್ದರಿಂದ ಅವ್ರು ಪೂರ್ವ ಪಕ್ಷ ಹೇಳೋದು ಕಾಮಚಾರೋ ಭವತಿ ಅನ್ನೋದು ಅರ್ಥವಾದ ಅಂತ ಹೇಳಿದ್ರು. ಅವನಿಗೆಲ್ಲ ಅನುಭವಿಸ್ತಾನೆ ಅಲ್ಲಿ ಅಂತ ಹೇಳೋದು, ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಯಾವ ಬೇಕಾದ್ರೆ ರೂಪವನ್ನು ತೆಗೆದುಕೊಂಡು ಕಾಮರು ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪಿ ಅನುಸಂಚರನ್ನೇ, ಕಾಮರೂಪಿ ಬೇಕಾದ್ರೂ ರೂಪಗಳನ್ನು ತೆಗೆದುಕೊಂಡು ಯಾವ ಲೋಕ ಬೇಕಾದ್ರೂ ಸಂಚಾರ ಮಾಡ್ಬೋದು ಅಂತೆಲ್ಲ ಹೇಳಿರೋದು ಹೇಗೆ ಬರುತ್ತೆ ಅಲ್ಲಿ? ಅವನಿಗೆ ಕರ್ತೃತ್ವ ಇದ್ರೆ ಅವನಿಗೆ ಕರ್ತೃತ್ವ ಇದ್ರೆ ದುಃಖ ಬರಬೇಕು ಅನ್ನೋದು ಲೋಕದಲ್ಲಿ ಕಂಡು ಬರುತ್ತೆ ಅಂದ್ರೆ ಅವನಿಗೆ ಸ್ವರೂಪ ಜ್ಞಾನದಲ್ಲಿ ಹಾಗೆ ಬರ್ಬೇಕಾಗಿಲ್ಲ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇದು ಎಲ್ಲ ಅರ್ಥವಾದ ಅಂತ ಹೇಳಿ ಇದು ಪೂರ್ವ ಪಕ್ಷ. ಅರ್ಥವಾದ ಹೇಳ್ಬೇಕು, ಬರೀ ಪ್ರಶಂಸಾ ವಾಕ್ಯಗಳು, ಅಥವಾ ಇದು ಅವರ ಮುಕ್ತಿ ವಿಷಯಂ ಇತ್ಯಪಿ ನ ಹೇಳಿದ್ರು. ಪರಬ್ರಹ್ಮ ಅಂತೆಲ್ಲ ಹೇಳಿ ಇದು ಅವರ ಮುಕ್ತಿ, ಇದು ಸಾಕ್ಷಾತ್ ಮೋಕ್ಷವಲ್ಲ, ಇದು ವ್ಯಾವಹಾರಿಕ ಸತ್ಯ, ಇದೆಲ್ಲ ಹೇಳೋದು ಈಗೆಲ್ಲ ಸರಿಯಲ್ಲ, ಇದೆಲ್ಲ ಶಾಸ್ತ್ರಕ್ಕೆ ವಿರುದ್ಧ ಹೇಳಿ ಮುಕ್ತೋ ಪರಾಪರ ಭೇದ ಅಭಾವಾದೇಹೇ ತತ್ವ ಪ್ರಕರಣ ವಿಚಾರಿ ಮಾಡುತ್ತಾರೆ. ಮುಕ್ತಿಯ ವಿಷಯದಲ್ಲಿಯೇ ಬೇರೆ ರೀತಿ ವಿಚಾರ ಮಾಡ್ತಾರೆ. ಅಲ್ಲಿ ಅವನಿಗೆ ಕರ್ಮವಶ್ಯತ್ವ ಇಲ್ಲದೆ ಇರೋದ್ರಿಂದ ಯಾವ ಒಂದು ದುಃಖವೂ ಬರೋದಿಲ್ಲ. ಕರ್ಮವಶ್ಯತ್ವವೇ ಉಪಾಧಿ ಅವನಿಗೆ ಇಲ್ಲಿ ಬರೋದು. ಮುಕ್ತ ದುಃಖಿ ಕರ್ತೃತ್ವಾತ್ ಅಂತ ಅನುಮಾನ ದೋಷ, ಅದು ಸದ್ಧೇತುವಲ್ಲ. ಇದು ಕರ್ತೃತ್ವಾತ್ ಮುಕ್ತ ದುಃಖಿ, ಕರ್ತೃತ್ವವಿದ್ದರೆ ದುಃಖ ಇರಬೇಕು ಅಂತ ಅರ್ಥವಿಲ್ಲ. ಔಪಾಧಿಕವಾದ ಕರ್ತೃತ್ವವಿದ್ದರೆ ದುಃಖ ಇರುತ್ತೆ. ಸ್ವಾಭಾವಿಕವಾದ ಕರ್ತೃತ್ವದಲ್ಲಿ ದುಃಖವೇ ಇರೋದಿಲ್ಲ, ಸುಖವೇ ಇರುತ್ತೆ. ಆದ್ರಿಂದ ಇದು ಹೇತ್ವಾಭಾಸ ಅಂತ ಹೇಳ್ತೀವಿ ಇದಕ್ಕೆ. ಮುಕ್ತ ದುಃಖಿ ಕರ್ತೃತ್ವಾತಿ ಅನುಮಾನ ಎಲ್ಲ ಪ್ರಯೋಗ ಮಾಡಿ ಇದೆಲ್ಲ ಸಾಧಿಸಕ್ಕಾಗೋದಿಲ್ಲ ಅಂದ್ರು. ಯತ್ರ ದುಃಖಂ ತತ್ರ ಕರ್ಮವಶ್ಯತ್ವಂ, ಇದೆಲ್ಲ ಹೇಳ್ತಾರೆ ಅಲ್ಲಿ. ಯತ್ರ ಕರ್ತೃತ್ವಂ ತತ್ರ ಸರ್ವತ್ರ ಕರ್ಮವಶ್ಯತ್ವಂ ಇತಿ ಈಶ್ವರ ಆದವು ಅದರ್ಶನಾತ್. ಎಲ್ಲೆಲ್ಲಿ ದುಃಖವಿದೆಯೋ ಅಲ್ಲೆಲ್ಲ ಕರ್ಮವಶ್ಯತ್ವ ಇರಬೇಕು, ಎಲ್ಲಿ ಕರ್ತೃತ್ವವಿದೆಯೋ ಅಲ್ಲೆಲ್ಲ ಕರ್ಮವಶ್ಯತ್ವ ಇರಬೇಕು. ಇದೆಲ್ಲ ಅನುಮಾನಗಳು, ಇದೆಲ್ಲ ಹೇತ್ವಾಭಾಸಗಳು, ಇದೆಲ್ಲ ಔಪಾಧಿಕವಾದ ಇದರಲ್ಲಿ ಬರುತ್ತೆ. ಅದಕ್ಕೆಲ್ಲ ಉಪಾಧಿ ಕರ್ಮವಶ್ಯತ್ವ. ಈಶ್ವರನಿಗೆ ಕರ್ಮವಶ್ಯತ್ವವೇ ಇಲ್ಲವಲ್ಲ, ಅವನಿಗೆ ಎಲ್ಲ ಕರ್ತೃತ್ವವೂ ಇದೆ, ಸೃಷ್ಟಿ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಈಶ್ವರೋಪಿ ಜಗತ್ ಸೃಷ್ಟಿ ಆದಿ ಕರ್ತೃತ್ವ ದರ್ಶನಾತ್. ಅವನಿಗೆ ಕರ್ಮ ಅಧ್ಯಕ್ಷ, ಅವನು ಕರ್ಮವಶ್ಯನಲ್ಲ. ಈಶ್ವರ ಜೀವ ವಿಶೇಷ ಇತ್ಯಾದಿರಪಿ ತತ್ತತ್ ಪ್ರಕರಣ ವಿಚಾರಿಸಿ. ಅವನು ಜೀವ ವಿಶೇಷನೇ ಅಲ್ಲ, ಇದು ನ್ಯಾಯಿಕರು ಹೇಳ್ತಾರೆ. ಪುರುಷ ವಿಶೇಷ ಯೋಗದಲ್ಲಿಯೂ ನ್ಯಾಯದಲ್ಲಿಯೂ ಅದೆಲ್ಲ ಹೇಳ್ತಾರೆ.
ಎಲ್ಲ ಮುಂದೆ ವಿಚಾರ ಮಾಡ್ತಾರೆ. ಜಗನ್ ಮಿಥ್ಯಾತ್ವವಾದಿಗಳ ವಿಚಾರ ಮಾಡ್ತಾರೆ. ಈ ವಿಚಾರವನ್ನ ಈ ಸಂಸ್ಕೃತದಲ್ಲಿ ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಒಂದೊಂದು ಶ್ಲೋಕದಕ್ಕೆ ಅವರು ಆಶ್ಚರ್ಯವಾಗಿ ಎಷ್ಟು ತಿಳಿದುಕೊಂಡ್ರೆ ವಿಚಾರ ಮಾಡಿದ್ರೆ ಅಷ್ಟು ನಮ್ಗೆ ಪ್ರಯೋಜನ ಅಷ್ಟೇ. ನಮ್ಗೆ ಗ್ರಂಥ ಮುಗಿಸೋದು ಒಂದು ದೃಷ್ಟಿ, ಇನ್ನೊಂದು ವಿಚಾರ ಮಾಡಿದ್ರು ತಿಳಿದುಕೊಂಡು ಇವರು ಅಷ್ಟು ಇದರಿಂದ ನಮ್ಗೆ ವ್ಯಾಖ್ಯಾನಗಳನ್ನೆಲ್ಲ ಅನುಗ್ರಹಿಸಿದ್ದಾರೆ ಆಚಾರ್ಯರುಗಳು. ಅದು ಒಂದು ಸತಿ ನೋಡಿದಾಗ ಆಗುತ್ತೆ. ಇದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಸಿಂಹ ಕಲ್ಯಾಣ ಗುಣಶಾಲಿನಿ ಶ್ರೀಮತಿ ವೆಂಕಟೇಶ ವೇದಾಂತ ಗುರವೇ ನಮಃ.